ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ದಾರಿದ್ರ್ಯ ದುಃಖಜ್ವರದಾಹಿತಾನಾಂ ಮಾಯಾ ಪಿಶಾಚಿ ಪರಿಮರ್ದಿತಾನಾಂ ಸಂಸಾರ ಸಿಂಧೌ ಪರಿಪಾತಿತಾನಾಂ ಕ್ಷೇಮಾಯ ವೈ ಭಾಗವತಂ ಪ್ರಗರ್ಜತಿ ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಭಂ ಹೇಳನಮೇವ ವಾ ವೈಕುಂಠ ನಾಮ ಗ್ರಹಣಂ ಅಶೇಷಾಘಹರಂ ವಿದುಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿಯ ಹೊರಗಿನ ಪ್ರವಚನದಲ್ಲಿ ಬಲಿಚಕ್ರವರ್ತಿ ಯುದ್ಧದಲ್ಲಿ ಪರಾಜಿತನಾಗಿದ್ದಾನೆ. ಆ ಸಂದರ್ಭದಲ್ಲಿ ಅವನನ್ನ ಮತ್ತೆ ಯಾವುದೋ ಒಂದು ಯುದ್ಧದ ಸಂದರ್ಭ ಆಯಿತು, ದೇವತೆಗಳ ಎದುರಿನಲ್ಲಿ ಬಲಿ ಗೆದ್ದ. ಬಲಿಯ ಬಳಿಯಲ್ಲಿ ಬಂದು ವಾಮನ ವರವನ್ನ ಬೇಡಿದ. ವರವನ್ನ ಏನದು ಭೂಮಿಯನ್ನ ಬೇಡಿದ ನಂತರದಲ್ಲಿ ಬಲಿಯನ್ನ ತುಳಿದ. ಈ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳಿದ್ರು. ಅದರ ಮೇಲೆ ಪರೀಕ್ಷಿತ ರಾಜನ ಪ್ರಶ್ನೆಯನ್ನ ಹೇಳಿ, ಯಾಕೆ ಪರಮಾತ್ಮ ಬಲಿಚಕ್ರವರ್ತಿಯ ಬಳಿಯಲ್ಲಿ ಭೂಮಿಯನ್ನ ಬೇಡಿದ ಸರಿ, ಬೇಡಿದ ಮೇಲೆ ಅವನು ಕೊಟ್ಟಾದ್ಮೇಲೆ ಸುಮ್ನೆ ಹೋಗ್ಬೇಕು, ಸುಮ್ನೆ ಹೋಗದೇನೆ ಮತ್ತೆ ಯಾಕೆ ಅವನನ್ನ ಬಂಧಿಸಿದ ಅಂತ ನನಗ್ ಬಹಳ ಕುತೂಹಲ ಆಗ್ತಾ ಇದೆ. ಏನೂ ಮಾಡದೇ ಇರುವಂತಹ ವ್ಯಕ್ತಿಯನ್ನ ಬಂಧಿಸೋದು, ಪರಮಾತ್ಮ ಯಾರೋ ಬಳಿಯಲ್ಲಿ ಹೋಗಿ ಏನೇನನ್ನೋ ಬೇಡೋದು, ಇದೆಲ್ಲ ಮಹಾ ನನಗೆ ಉತ್ಸುಕತೆಯನ್ನು ಉಂಟು ಮಾಡ್ತಾ ಇದೆ, ಬಹಳ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ. ಈ ಆಶ್ಚರ್ಯವನ್ನ ತಣಿಸುವಂತಹ ಆ ಕಥೆಗಳ ಬಗ್ಗೆ ನಮಗೆ ವಿವರಣೆಯನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಷ್ಟನ್ನ ನಾವು ಹಿಂದಿನ ಪಾಠದಲ್ಲಿ ಗಮನಿಸಿದ್ವು. ಆ ಸಂದರ್ಭದಲ್ಲಿ ಶುಕಾಚಾರ್ಯರು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಶುಕಾಚಾರ್ಯರು ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಹಿಂದೆ ದೇವಾಸುರರ ಯುದ್ಧವಾಯಿತು. ಅದರಲ್ಲಿ ಬಲಿಚಕ್ರವರ್ತಿ ಇಂದ್ರನ ಎದುರಿನಲ್ಲಿ ಅವನ ವಜ್ರಾಯುಧದ ಏಟಿಗೆ ಬಿದ್ದು ಸೋತ, ತನ್ನಲ್ಲಿರುವ ಎಲ್ಲ ಸಂಪತ್ತುಗಳನ್ನ ಕಳೆದುಕೊಂಡ. ಒಂದು ಹಂತದಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಂಡೇ ಬಿಟ್ಟಿದ್ದ. ಆದರೆ ಗುರುಗಳಾದಂತಹ ಶುಕ್ರಾಚಾರ್ಯರ ಅಮೃತಪೂರ್ಣವಾದಂತಹ ನೋಟದಿಂದ, ಅವರ ಸ್ಪರ್ಶ ಮಾತ್ರದಿಂದ, ಯಾಕೆಂದ್ರೆ ತಮ್ಮ ಶಿಷ್ಯನ ಮೇಲೆ ಅತಿಯಾದಂತಹ ಪ್ರೀತಿ ಇತ್ತು. ಈ ಪ್ರೀತಿಯಿಂದ ಅವರನ್ನ ಸ್ಪರ್ಶ ಮಾಡಿದಾಗ, ನೋಡಿದಾಗ, ಆ ನೋಟಕ್ಕೆ ಇವರು ವಾಪಸ್ಸು ಬದುಕಿದ್ದಾನೆ ಬಲಿಚಕ್ರವರ್ತಿ. ಆವಾಗ ತನ್ನ ಗುರುಗಳ ಮೇಲೆ ಅತಿಯಾದ ಭಕ್ತಿ ಉಂಟಾಯಿತು. ಹರೌ ರುಷ್ಟೆ ಗುರುಸ್ತ್ರಾತ ಗುರೌ ರುಷ್ಟೆ ನ ಕಶ್ಚನ. ಇದು ಲೋಕದಲ್ಲಿ ಪ್ರಸಿದ್ಧವಾದಂತಹ ಮಾತು. ಜಗತ್ತಿನಲ್ಲಿ ಪರಮಾತ್ಮ ಕ್ರುದ್ಧನಾದರೆ, ಗುರುಗಳನ್ನ ಒಲಿಸಿಕೊಂಡಿದ್ದಾನೆ ಅಂತಾದರೆ, ಆ ಗುರುಗಳ ಅನುಗ್ರಹದಿಂದ ಪರಮಾತ್ಮನನ್ನು ಓಲೈಸಿ ಅವನ ಕಡೆಯಿಂದಲೂ ಕೂಡ ಬೇಕಾದ ಕೆಲಸಗಳನ್ನ ಸಾಧನೆ ಮಾಡಿಕೊಂಡು ಬಿಡಬಹುದು. ಆದರೆ ಗುರುಗಳನ್ನ ನೋಯಿಸಿದರೆ ಆ ವ್ಯಕ್ತಿಗೆ ಮತ್ಯಾರೂ ರಕ್ಷಕರಿಲ್ಲ. ಗುರು ತಾಯಿ ಇದ್ದ ಹಾಗೆ. ಅಪ್ಪನಿಗೆ ಬಹಳ ಕೋಪ ಬಂದಿದೆ ಅಂತಾದ್ರೆ, ತಾಯಿಯ ಬಳಿಯಲ್ಲಿ ತಾನು ಬಹಳ ಅವಳನ್ನ ಅನುನಯದಿಂದಾಗಿ ತಾಯಿಯನ್ನ ಒಲಿಸಿಕೊಂಡ ಅಂತಾದರೆ, ತಾಯಿ ತಂದೆಯ ಬಳಿಯಲ್ಲಿ ಹೋಗಿ ತಂದೆಯ ಸಿಟ್ಟು ಕಡಿಮೆ ಆಗೋ ಹಾಗೆ ಮಾಡಿ ತನಗೆ ಬೇಕಾದ ಎಲ್ಲ ಸಂಪತ್ತನ್ನು ಸಿಗುವ ಹಾಗೆ ಮಾಡ್ತಾಳೆ. ತಂದೆಯ ಕೋಪ ಕಡಿಮೆ ಆಗುವ ಹಾಗೆ ಮಾಡ್ತಾಳೆ. ಹಾಗೆ ಗುರುಗಳು ಕೂಡ ತಮ್ಮ ಶಿಷ್ಯನಿಗೆ ಬಂದ ಆಪತ್ತುಗಳನ್ನ
ತಮ್ಮ ಅನುಗ್ರಹ ಪೂರ್ಣವಾದಂತಹ ತಪಸ್ಸಿನಿಂದ ನೋಟದಿಂದಾಗಿ ಪರಿಹಾರ ಮಾಡಿಬಿಡುತ್ತಾರೆ. ಆದರೆ ಗುರುಗಳೇ ಒಂದು ವೇಳೆ ಕೋಪಿಷ್ಠರಾಗಿ ಬಿಟ್ರು ಅಂತಂದ್ರೆ ಅವರನ್ನ ರಕ್ಷಣೆ ಮಾಡುವವರು ಯಾರಿದ್ದಾರೆ? ಯಾರೂ ಇಲ್ಲ. ಹಾಗಾಗಿ ಬಲಿಚಕ್ರವರ್ತಿ ತನ್ನ ಪ್ರಾಣವನ್ನ ಬದುಕಿಸಿದಂತಹ ಶುಕ್ರಾಚಾರ್ಯರನ್ನ ಬಹಳ ವಿಧವಾಗಿ ಸೇವೆ ಮಾಡ್ತಾ ಇದ್ದಾನೆ. ಭೃಗುವಂಶದವರು ಎಲ್ಲರನ್ನೂ ಕೂಡ, ಅವರ ಶಿಷ್ಯಂದಿರು, ಅವರ ಪರಿವಾರದವರು ಎಲ್ಲರ ಸೇವೆಯನ್ನು ವಿಶೇಷವಾಗಿ ಮಾಡ್ತಾ ಇದ್ದಾನೆ. ಗುರುಗಳ ಸೇವೆಯಿಂದ ಗುರುಗಳನ್ನ ಒಲಿಸಿಕೊಳ್ತಾ ಇದ್ದಾನೆ. ಬಹಳ ಸಂತೋಷವಾಗಿದೆ ಗುರುಗಳಿಗೆ. ಗುರುಗಳಿಗೆ ಸಂತೋಷವಾದಾಗ ನೀ ಏನ್ ಮಾಡ್ಬೇಕು ಅಂತ ಅಂದುಕೊಂಡಿದ್ದಿ, ನಿನ್ನ ಮುಂದಿನ ಯೋಜನೆಗಳು ಏನು ಅಂತ ಗುರುಗಳು ಕೇಳ್ತಾ ಇದ್ದಾರೆ. ನಾನು ಏನು ಕಳೆದುಕೊಂಡಿದ್ದೇನೋ, ಹಿಂದೆ ಪರಮಾತ್ಮನ ಇಚ್ಛೆ ಇತ್ತು, ನಾನು ಸೋಲ್ಬೇಕು ಅಂತ, ಸರಿ ಆಯ್ತು, ಸೋತಿದ್ದೇನೆ. ಆದ್ರೆ ನಾನು ಅಷ್ಟಕ್ಕೆ ಸುಮ್ಮನೆ ಕೊಡುವವನಲ್ಲ. ಭಗವಂತನ ಅನುಗ್ರಹವನ್ನ ಸಂಪಾದನೆ ಮಾಡ್ತೇನೆ, ಮತ್ತೆ ಇಡೀ ಸಂಪತ್ತನ್ನ ಗಳಿಸಿಕೊಳ್ಳುತ್ತೇನೆ. 3 ಲೋಕವನ್ನ ಗೆಲ್ಲಬೇಕು ಅಂತ ನನಗೆ ಬಹಳ ಆಸೆಯಾಗಿದೆ. ಹಾಗಾಗಿ ನಾ ಇಡೀ ಜಗತ್ತನ್ನ ಗೆಲ್ಲಬೇಕು ಅಂತ ಸಿದ್ಧನಾಗಿ ನಿಂತಿದ್ದೇನೆ. ನನಗೆ ಆ ಸಾಮರ್ಥ್ಯ ಬರುವ ಹಾಗೆ ಪ್ರೇರಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅವಾಗ ಅವ್ರು ಹೇಳ್ತಾ ಇದ್ದಾರೆ, ಪರಾಜಿತ ಶ್ರೀರಸುಭಿಶ್ಚ ಹಾಪಿತೋ ಹಿಂದ್ರೇಣ ರಾಜನ್ ಭೃಗುಭಿಃ ಸಜೀವಿತಃ ಸರ್ವಾತ್ಮನಾ ತಾನ್ ಅಭಜದ್ ಭೃಗೂನ್ ಬಲಿಃ ಶಿಷ್ಯೋ ಮಹಾನ್ ಸ್ವಾರ್ಥ ನಿವೇದನೇನ. ಪರಾಜಿತ ಶ್ರೀಹಿ, ತನ್ನಲ್ಲಿರುವ ಎಲ್ಲ ಸಂಪತ್ತುಗಳನ್ನು ಕಳೆದುಕೊಂಡಿದ್ದ, ತನ್ನ ಬಹಳ ದೊಡ್ಡದಾದ ಸೈನ್ಯವನ್ನ ದೇವತೆಗಳ ಜೊತೆಯಲ್ಲಿ ಯುದ್ಧವಾಡಿ ಸೋತು ಬಿಟ್ಟಿದ್ದ. ಅಸುಭಿಶ್ಚ ಹಾಪಿತಃ, ಅವನ ಪ್ರಾಣವೂ ಕೂಡ ಪ್ರಾಯಶಃ ಹೋಗಿಬಿಟ್ಟಿತ್ತು. ಇಂದ್ರ ಅವನ ಪ್ರಾಣವನ್ನ, ಅವನ ಸಂಪತ್ತನ್ನ ಎಲ್ಲವನ್ನ ಅಪಹಾರ ಮಾಡಿಬಿಟ್ಟಿದ್ದ. ಆವಾಗ ಭೃಗುಭಿಹಿ ಸಜೀವಿತಃ, ಭೃಗು ಋಷಿಗಳಿಂದಾಗಿ ಅವನ ಪ್ರಾಣ ವಾಪಸ್ಸು ಬಂದಿತ್ತು. ಆವಾಗ ತನ್ನ ಪ್ರಾಣವನ್ನ ಬದುಕಿಸಿದಂತಹ, ತನ್ನ ಸೈನ್ಯವನ್ನ ಬದುಕಿಸಿದಂತಹ ಭೃಗು ಋಷಿಗಳನ್ನ ವಿಶೇಷವಾಗಿ ಸೇವೆ ಮಾಡ್ತಾ ಇದ್ದಾನೆ. ಸ್ವಾರ್ಥ ನಿವೇದನೇನ, ತನ್ನನ್ನೇ ತಾನು ಅವರ ಸೇವೆಗೆ ಅಂತ ಸಮರ್ಪಣೆ ಮಾಡಿಕೊಂಡಿದ್ದಾನೆ. ಅವರ ಸೇವೆಯಲ್ಲಿ ಪೂರ್ತಿಯಾಗಿ ತಾನು ಆಸಕ್ತನಾಗಿದ್ದಾನೆ. ತಂ ಬ್ರಾಹ್ಮಣ ಭೃಗವ ಪ್ರೀಯಮಾಣ ಅಯಾಜಯನ್ ವಿಶ್ವಜಿತ ತ್ರಿಲೋಕಂ ಜಿಗೀಷಮಾಣಂ ವಿಧಿನಾಭಿಷಿಚ್ಯ ಮಹಾಭಿಷೇಕೇಣ ಮಹಾನುಭಾವಾಃ. ಆಮೇಲೆ ಅವನನ್ನ ಕೇಳಿದಾಗ, ಯಾವುದಕ್ಕೋಸ್ಕರ ನಿನ್ನ ಮನಸ್ಸು ಹಾತೊರಿತಾ ಇದೆ, ಏನ್ ಮಾಡ್ಬೇಕು ಅಂತ ಯೋಜನೆಗಳನ್ನ ಹಾಕಿಕೊಂಡಿದ್ದೆ ಅಂತ ಕೇಳಿದಾಗ, 3 ಲೋಕಗಳನ್ನು ಗೆಲ್ಲಬೇಕು ಅಂತ ಅಂದುಕೊಂಡಿದ್ದೇನೆ ಅಂತಂದ ಅವನು. ಭೃಗುಕುಲದ ಮುನಿಗಳು ಪ್ರೀತಿಯಿಂದ ಕೇಳಿದಾಗ ಬಲಿಚಕ್ರವರ್ತಿ 3 ಲೋಕ ಗೆಲ್ಲಬೇಕು ಅಂತ ಹೇಳಿದ್ದಾನೆ. ಅವನಿಗೆ ಅಭಿಷೇಕದ ವಿಧಿಗಳಿದೆ. ರಾಜನಾದವನನ್ನ, ಸಾಮ್ರಾಜ್ಯಕ್ಕೆ ಅಧಿಪತಿಯಾಗುವಂತಹ ವ್ಯಕ್ತಿಯನ್ನ ಹೇಗೆ ಅಭಿಷೇಕ ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ದೊಡ್ಡದಾದಂತಹ ವಿಧಿಗಳು, ನಿಯಮಗಳು ಇವೆಲ್ಲ ಇವೆ. ಆ ನಿಯಮಕ್ಕನುಗುಣವಾಗಿ ದೊಡ್ಡದಾದಂತಹ ವಿಶ್ವಜಿತ್ ಯಾಗವನ್ನ ಅವ್ರ ಕಡೆಯಿಂದ ಮಾಡಿಸ್ತಾ ಇದ್ದಾರೆ. ವಿಶ್ವಜಿತ್ ಯಾಗ ಅಂತಂದ್ರೆ ರಾಜಸೂಯೇನ ವಿಜೇತ, ರಾಜನಾದವನು ರಾಜಸೂಯ ಯಾಗವನ್ನ, ಇಡೀ ಜಗತ್ತನ್ನ ಗೆಲ್ಲಬೇಕು ಅಂತ ಅಂದುಕೊಂಡಿರುವವನು ವಿಶ್ವಜಿತ್ ಯಾಗವನ್ನ ಮಾಡಬೇಕು ಅಂತಿದೆ. ವಿಶ್ವಜಿತ್ ಅನ್ನೋದಕ್ಕೆ ಜಗತ್ತನ್ನ ಗೆದ್ದವನು ಅಂತ ಅರ್ಥ. ಜಗತ್ತನ್ನ ಗೆಲ್ಬೇಕು ಅನ್ನುವ ಉದ್ದೇಶದಿಂದಾಗಿ ಇವನ ಕಡೆಯಿಂದಾಗಿ ವಿಶ್ವಜಿತ್ ಯಾಗವನ್ನ ಮಾಡಿಸ್ತಾ ಇದ್ದಾರೆ. ಮಾಡಿಸಿ ಇವನಿಗೆ ಎಲ್ಲ ಋಷಿಗಳು, ಅವನ ವಂಶದಲ್ಲಿ ಬಂದಂತಹ ಹಿರಿಯರಾದ ಮಹಾನುಭಾವರು ಯಾರಿದ್ದಾರೋ ಎಲ್ಲರೂ ಬಂದು ಅವನಿಗೆ ಅಭಿಷೇಕವನ್ನ ಮಾಡ್ತಾ ಇದ್ದಾರೆ. ಆದ್ಮೇಲೆ ಯಜ್ಞವನ್ನ ಮಾಡೋ ಸಂದರ್ಭದಲ್ಲಿ ಹವಿಸ್ಸುಗಳನ್ನ ವಿಶೇಷವಾಗಿ ಅಗ್ನಿಯಲ್ಲಿ ಆಹುತಿ ಕೊಡ್ತಾ ಇದ್ದಾರೆ. ಅದರ ನಂತರದಲ್ಲಿ ಬಂಗಾರದ ಪಟ್ಟಿಗಳು ಅಂತಂದ್ರೆ, ರಥವನ್ನ ಮಾಡಿರ್ತಾರೆ. ನಾವ್ ಯಾವ್ದಾದ್ರೂ ಒಂದು ದೇವರ ಪೀಠವನ್ನ ಮಾಡಿಸಿದೆವು ಅಂತಾದ್ರೆ ದೇವರ ಪೀಠಕ್ಕೆಲ್ಲ ಬೆಳ್ಳಿಯ ಇದನ್ನ ಲೇಪನವನ್ನ ಮಾಡಿರ್ತೇವೆ, ಬೆಳ್ಳಿಯ ತಗಡುಗಳನ್ನು ಹೊಡಿಸಿರ್ತೇವಲ್ಲ, ಹಾಗೆ ಅಗ್ನಿಯ ಮಧ್ಯದಿಂದ ಒಂದು ಬಂಗಾರದ ತಗಡುಗಳಿಂದ ಅಲಂಕೃತವಾದಂತಹ, ಬಂಗಾರದಿಂದಾಗಿ ರಥವನ್ನ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅಂತಹ ರಥ ಬರ್ತಾ ಇದೆ. ಇಂದ್ರನ ಕುದುರೆಗಳು, ಸಾವಿರಾರು ಕುದುರೆಗಳನ್ನ ಕಟ್ಟಿದಂತಹ ಒಂದು ರಥವನ್ನ ಇಂದ್ರನ ಸಾರಥಿಯಾದ ಮಾತಲ್ಲಿ ತೆಗೆದುಕೊಂಡು ಬಂದ ಅಂತ ನಾವ್ ಹಿಂದೆ ಕಥೆಯನ್ನು ಕೇಳಿದ್ವಲ್ಲ, ಆ ತರಹದ ಸಾಮರ್ಥ್ಯವುಳ್ಳಂತಹ ಕುದುರೆಗಳು, ಅದೇ ಬಣ್ಣದ ಬಿಳಿಯಾದ ಬಣ್ಣದ ಕುದುರೆಗಳು
ಸಿಂಹದ ಲಾಂಛನ ಇದರಿಂದ ಕೂಡಿದಂತಹ ದೊಡ್ಡ ಧ್ವಜ ಆ ರಥದಲ್ಲಿತ್ತು. ಅಂತಹ ರಥ ಅಗ್ನಿಯ ಮಧ್ಯದಿಂದ ಎದ್ದು ಬರ್ತಾ ಇದೆ. ಅಂದ್ರೆ ಇವನೀಗ ದೇವತೆಗಳ ಮೇಲೆ ಯುದ್ಧಕ್ಕೆ ಹೋಗಬೇಕು. ಯುದ್ಧಕ್ಕೆ ಹೋಗುವ ಸಂದರ್ಭದಲ್ಲಿ ಯಾವ್ಯಾವ ಆಯುಧಗಳು ಬೇಕೋ, ಯಾವ್ಯಾವ ರಥ ಬೇಕೋ, ಈ ಎಲ್ಲ ರಥ ಆಯುಧಗಳು, ಅವನ ಸಾರಥಿಗಳು ಎಲ್ಲರೂ ಕೂಡ ಅಗ್ನಿಯ ಮಧ್ಯದಿಂದ ಎದ್ದು ಬರ್ತಾ ಇದ್ದಾರೆ. ಧನುಶ್ಚ ತಥೋ ರಥ ಕಾಂಚನ ಪಟ್ಟಬದ್ಧೋ ಹಯಾಶ್ಚ ಹರ್ಯಶ್ವತುರಂಗವರ್ಣಾಃ ಧ್ವಜೇನ ಸಿಂಹೇನ ವಿರಾಜಮಾನೋ ಹುತಾಶನಾತ್ ಆಸ ಹವಿರ್ಭಿರಿದ್ಧಾತ್. ಅದಾದ್ಮೇಲೆ ಕಾಂಚನ ಪಟ್ಟಬದ್ಧ, ಬಂಗಾರದ ಪಟ್ಟ ಅಂತಂದ್ ಹೇಳಿದ್ರೆ ಈ ತಗಡುಗಳಿಂದ ಅಲಂಕೃತವಾದಂತಹ ಅಶ್ವತುರಂಗ ವರ್ಣಾಹ, ಅದ್ಭುತವಾದಂತಹ ಇಂದ್ರನ ಕುದುರೆಗಳ ವರ್ಣದ ಸಾಮ್ಯವನ್ನ ಹೊಂದುವಂತಹ ಕುದುರೆಗಳನ್ನ ಕಟ್ಟಿದ್ದಾರೆ. ಸಿಂಹದ ಧ್ವಜ ಇವನದ್ದಿದೆ. ಹೀಗೆ ಈ ಅಗ್ನಿಯ ಮಧ್ಯದಿಂದ ಇಂತಹ ರಥ ಬರ್ತಾ ಇದೆ. ಅಷ್ಟೇ ಅಲ್ಲ, ದಿವ್ಯವಾದಂತಹ ಧನಸ್ಸು, ಬತ್ತಳಿಕೆಗಳು ಅಂತಂದ್ರೆ ಬಿಲ್ಲುಗಳನ್ನ ಅಥವಾ ಆಯುಧಗಳನ್ನ ಇಟ್ಟುಕೊಳ್ಳುವಂತಹ ಯಾವ ಬತ್ತಳಿಕೆ ಇರುತ್ತೋ ಅದು 2 ಬತ್ತಳಿಕೆಗಳನ್ನು ಕೊಟ್ಟಿದ್ದರಂತೆ. ಆ 2 ಬತ್ತಳಿಕೆಗಳ ವಿಶೇಷ ಏನು ಅಂತಂದ್ರೆ ಅದರಲ್ಲಿ ಎಷ್ಟು ಆಯುಧಗಳನ್ನ ಹಾಕಿದ್ರು ಆ ಆಯುಧಗಳು ಪೂರ್ತಿ ಆಗೋದೇ ಇಲ್ಲ. ಯಾವಾಗ್ಲೂ ಆಯುಧಗಳು ಖಾಲಿನೇ ಖಾಲಿ ಇರ್ತಾ ಇತ್ತು ಅಂತಂದ್ರೆ ಅದು ಪೂರ್ತಿ ಖಾಲಿ ಆಗೋದೇ ಇಲ್ಲ. ಎಷ್ಟೇ ಆಯುಧಗಳನ್ನು ಉಪಯೋಗಿಸಿದ್ರು, ಈಗ ನಾವು ಒಂದಿಷ್ಟು ಗುಂಡುಗಳನ್ನು ತುಂಬಿದಂತಹ ಬಂದೂಕುಗಳನ್ನ ಉಪಯೋಗಿಸ್ತಾ ಇರ್ತಾರೆ. ಒಂದು 6 ರೌಂಡು 12 ರೌಂಡು ಅಥವಾ ದೊಡ್ಡ ದೊಡ್ಡ ಮಿಷಿನ್ ಗನ್ಗಳಲ್ಲಿ 500 1000 ಇಷ್ಟು ದೊಡ್ಡ ದೊಡ್ಡ ಗನ್ಗಳನ್ನ ಈ ಗುಂಡುಗಳಿಂದ ತುಂಬಿದಂತಹ ಬಂದೂಕುಗಳನ್ನ ಉಪಯೋಗ ಮಾಡ್ತಾ ಇರ್ತಾರೆ. ಒಂದಿಷ್ಟು ಹಂತ ಆದ್ಮೇಲೆ ಅದು ಮುಗಿದು ಹೋಗ್ಬಿಡತ್ತೆ, ಖಾಲಿ ಆಗತ್ತೆ. ಆದ್ರೆ ಇವನ ಬತ್ತಳಿಕೆ ಖಾಲಿ ಆಗ್ತಾ ಇರ್ಲಿಲ್ಲ. ಈ ತರದ ಬತ್ತಳಿಕೆ ಅರ್ಜುನನ ಬಳಿಯಲ್ಲಿತ್ತು. ಅದೇ ತರದ ಅಕ್ಷಯವಾದಂತಹ ಬತ್ತಳಿಕೆಗಳು ಎರಡು ಅಕ್ಷಯವಾದಂತಹ ಬತ್ತಳಿಕೆಗಳನ್ನ ಅಗ್ನಿಯ ಮಧ್ಯದಿಂದಾಗಿ ಇವನು ಪಡಿತಾ ಇದ್ದಾನೆ. ಅಕ್ಷಯವಾದ ಬತ್ತಳಿಕೆ ಅಂದ್ರೆ ಅಯ್ಯೋ ಇದರಲ್ಲಿರುವಂತಹ ಆಯುಧಗಳು ಖಾಲಿ ಆಗಿ ಹೋಗ್ಬಿಟ್ಟಿದೆ, ಮತ್ ಯಾರೋ ಒಬ್ರು ಬಂದು ಈ ಬತ್ತಳಿಕೆಗಳನ್ನು ಕೊಡ್ಬೇಕು, ಕೊಟ್ರಷ್ಟೇ ಇದು ಪೂರ್ತಿ ಆಗತ್ತೆ, ಮತ್ತೆ ಯುದ್ಧವನ್ನ ಮಾಡ್ಬೇಕು, ಮಧ್ಯದಲ್ಲಿ ಒಂದು 5-10 ನಿಮಿಷ ರೆಸ್ಟ್ ಕೊಡ್ಬೇಕಾಗತ್ತೆ ಅನ್ನೋ ಅವಕಾಶವೇ ಇಲ್ಲ. ಇವನಿಗಂತರೂ ವಿಶ್ರಾಂತಿ ಇಲ್ಲವೇ ಇಲ್ಲ, ಶ್ರಾಂತಿ ಇಲ್ಲವೇ ಇಲ್ಲ. ಅದರಿಂದ ವಿಶ್ರಾಂತಿ ಅಗತ್ಯ ಇಲ್ಲ. ಹಾಗೆ ಅಂತ ಈ ಆಯುಧಗಳು ಖಾಲಿ ಆಗಿ ಹೋಗ್ಬಿಟ್ರೆ, ಆ ಆಯುಧಗಳು ಖಾಲಿ ಆಯ್ತು ಅಂತಂದ್ರೆ ಯುದ್ಧ ಮಾಡೋದು ಹೇಗೆ? ಆ ಯೋಚನೆಯೂ ಇಲ್ಲ. ಅಕ್ಷಯವಾದ ಬತ್ತಳಿಕೆಗಳು, ದಿವ್ಯವಾದ ಕವಚ, ಗಾಳಿಯೂ ಆ ಕವಚದ ಒಳಗಡೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಗಾಳಿಯೇ ಹೋಗೋದಿಲ್ಲ ಅಂತಂದಾಗ ಶತ್ರುಗಳ ಬಾಣವಂತೂ ಆ ಶರೀರವನ್ನು ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಅದ್ಭುತವಾದ ಧನಸ್ಸು, ಬತ್ತಳಿಕೆಗಳು, ಕವಚ ಇದು ಬರ್ತಾ ಇದೆ. ಇವರ ಅಜ್ಜ ಬಲಿಚಕ್ರವರ್ತಿಯ ತಂದೆ ವಿರೋಚನನ ತಂದೆ ಪ್ರಹ್ಲಾದ, ಅಂದ್ರೆ ಬಲಿಚಕ್ರವರ್ತಿಯ ಅಜ್ಜ ಪ್ರಹ್ಲಾದ ಬಂದು ಆ ಅದ್ಭುತವಾದ ಹೂವಿನ ಮಾಲೆಯನ್ನು ಕೊಡ್ತಾ ಇದ್ದಾನೆ. ಎಂದಿಗೂ ಬಾಡೋದಿಲ್ಲ, ಬಾಡದೇ ಇರುವಂತಹ ಹೂವಿನ ಹಾರವನ್ನು ಕೊಡ್ತಾ ಇದ್ದಾನೆ. ಅಂದ್ರೆ ಪ್ಲಾಸ್ಟಿಕ್ ಇಂದು ಅಂತ ಅರ್ಥ ಅಲ್ಲ. ನಮ್ದು ಈಗಿನ ಹೂವಿನ ಹಾರಗಳೆಲ್ಲ ಪ್ಲಾಸ್ಟಿಕ್ ಇಂದ ಸಿಗತ್ತೆ, ಅದು ಬಾಡೋದೇ ಇಲ್ಲ. ಯಾಕೆಂದ್ರೆ ಅರಳಿರೋದಿಲ್ಲ, ಅದರಿಂದ ಬಾಡೋದಿಲ್ಲ. ಇವನು ಕೊಟ್ಟಿದ್ದ ಆ ತರದ್ದಲ್ಲ, ಯಾವಾಗ್ಲೂ ಅರಳಿರುವಂತಹ ಒಳ್ಳೆಯ ಪರಿಮಳವನ್ನ ಸೂಸುವಂತಹ, ಎಂದಿಗೂ ಬಾಡದೇ ಇರುವಂತಹ ಹಾರವನ್ನ ಇವನಿಗೆ ಕೊಡ್ತಾ ಇದ್ದಾನೆ. ಶುಕ್ರಾಚಾರ್ಯರು ಶಂಖವನ್ನ ಕೊಡ್ತಾ ಇದ್ದಾರೆ. ಈ ಶಂಖದ ಮಹತ್ವ ಏನು ಅಂತಂದ್ರೆ, ಈ ಶಂಖವನ್ನ ಯುದ್ಧದ ಸಂದರ್ಭದಲ್ಲಿ ಯುದ್ಧ ಪ್ರಾರಂಭವಾಗಿದೆ ಅಂತ ತಿಳಿಸ್ಲಿಕ್ಕೋಸ್ಕರ, ಆಮೇಲೆ ಮಂಗಳ ವಾದ್ಯಗಳಿಂದ ಯುದ್ಧಗಳು ಪ್ರಾರಂಭ ಆಗ್ಬೇಕು. ಯಾವುದೇ ಕೆಲಸ ಪ್ರಾರಂಭ ಮಾಡುವ ಸಂದರ್ಭದಲ್ಲೂ ಕೂಡ ಅದಕ್ಕೆ ಜಾಗಂಟೆಗಳು, ಯುದ್ಧದ ಸಂದರ್ಭದಲ್ಲಿ ಶಂಖನಾದ, ಅದೇ ರೀತಿಯಾಗಿ ಭೇರಿಗಳು, ಇವೆಲ್ಲವೂ ಆಗಬೇಕು. ಇವೆಲ್ಲ ಶುಭ ಸೂಚಕವಾದಂತಹವುಗಳು. ಅಂತಹ ಶುಭ ಸೂಚಕವಾದಂತಹ ಧ್ವನಿಗಳನ್ನ ಮಾಡ್ತಾ ಈ ಶಂಖವನ್ನ ಯುದ್ಧವನ್ನ ಪ್ರಾರಂಭ ಮಾಡಬೇಕು. ಅದಕ್ಕೋಸ್ಕರವಾಗಿ ಶಂಖ ಧ್ವನಿಯನ್ನ ಮಾಡ್ಲಿಕ್ಕೋಸ್ಕರ ಶುಕ್ರಾಚಾರ್ಯರು ಶಂಖವನ್ನ ಕೊಡ್ತಾ ಇದ್ದಾರೆ. ಇದಾದ್ಮೇಲೆ ಬ್ರಾಹ್ಮಣರ ಅನುಗ್ರಹದಿಂದ ಎಲ್ಲ ಯುದ್ಧ ಸಾಮಗ್ರಿಗಳನ್ನ ಸಂಪಾದನೆ ಮಾಡಿಕೊಂಡು, ಬ್ರಾಹ್ಮಣರೆಲ್ಲ ನಿನಗೆ ಒಳ್ಳೇದಾಗ್ಲಿ ಅಂತ ಭೃಗುವಂಶದಲ್ಲಿ ಬಂದವರು ಎಲ್ಲರೂ ಕೂಡ ಅವರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಬಲಿಚಕ್ರವರ್ತಿ ಎಲ್ಲರಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಬಂದು ಪ್ರಹ್ಲಾದನ ಬಳಿಯಲ್ಲಿ ಬರ್ತಾ ಇದ್ದಾನೆ. ತನ್ನ ಅಜ್ಜನಾದ ಪ್ರಹ್ಲಾದನ ಬಳಿಯಲ್ಲಿ ಬಂದು ನಮಸ್ಕಾರ ಮಾಡಿ, ನಾನೀಗ ದಿಗ್ವಿಜಯಕ್ಕೆ ಹೋಗ್ತಾ ಇದ್ದೇನೆ, ದೇವತೆಗಳನ್ನ ಗೆದ್ದು ಬರ್ತೇನೆ ಅಂತ ಅಜ್ಜನ ಆಶೀರ್ವಾದವನ್ನ ಪಡಿಲಿಕ್ಕೋಸ್ಕರ ಅಂತ ಬಂದು ನಮಸ್ಕಾರ ಮಾಡ್ತಾ ಇದ್ದಾನೆ. ಬಂದು ಬಲಿ ಶುಕ್ರಾಚಾರ್ಯರು ಕೊಟ್ಟಂತಹ ಹಿಂದೆ ಹೇಳಿದ ದಿವ್ಯವಾದ ರಥವನ್ನು ಏರ್ತಾ ಇದ್ದಾನೆ. ಕವಚವನ್ನ ಧರಿಸಿದ್ದಾನೆ, ಬಿಲ್ಲುಗಳನ್ನು ಹಿಡಿದಿದ್ದಾನೆ, ಅದೇ ರೀತಿಯಾಗಿ ಬತ್ತಳಿಕೆಗಳನ್ನು ಹಾಕೊಂಡಿದ್ದಾನೆ, ಖಡ್ಗಗಳನ್ನು ಧರಿಸಿದ್ದಾನೆ, ಹೂಮಾಲೆಯನ್ನ ಧರಿಸಿ, ಒಳ್ಳೆ ಮಕರ ಕುಂಡಲಗಳನ್ನು ಧರಿಸಿ ಅಲಂಕೃತನಾಗಿ ಯಜ್ಞ ವೇದಿಕೆಯಿಂದ
ಅಗ್ನಿ ಯಜ್ಞ ವೇದಿಕೆಯಲ್ಲಿ ಹೊಳಿತಾ ಇದ್ರೆ ಇವನು ಕೂಡ ಆ ಯಜ್ಞದ ವೇದಿಕೆಯಲ್ಲಿ ಅಗ್ನಿಯ ಹಾಗೆ ಚೆನ್ನಾಗಿ ಶೋಭಿಸ್ತಾ ಇದ್ದಾನೆ. ಹೀಗೆ ಅದ್ಭುತವಾದಂತಹ ಯಾಗಾಗ್ನಿಯಂತೆ ಶೋಭಿಸ್ತಾ ಇವನು ಯುದ್ಧಕ್ಕೋಸ್ಕರ ಅಂತ ಸಿದ್ಧನಾಗ್ತಾ ಇದ್ದಾನೆ. ಧನುಶ್ಚ ದಿವ್ಯಂ ಪುರಟೋಪನದ್ಧಂ ತೂಣಾವರಿಕ್ತೌ ಕವಚಂಚ ದಿವ್ಯಂ ಪಿತಾಮಹಸ್ತಸ್ಯ ದದೌ ಚ ಮಾಲಾಂ. ಅಮ್ಲಾನ ಪುಷ್ಪಾಂ ಜಲದಂ ಚ ಶುಕ್ರಃ. ಅಮ್ಲಾನ ಪುಷ್ಪಾಂ ತನ್ನ ಅಜ್ಜನಾದಂತಹ ಪ್ರಹ್ಲಾದ ಬಾಡದೆ ಇರುವಂತಹ ಹೂಗಳನ್ನು ಕೊಡ್ತಾ ಇದ್ದಾನೆ. ಶುಕ್ರಾಚಾರ್ಯರು ಬಂದು ಶಂಖವನ್ನು ಕೊಡ್ತಾ ಇದ್ದಾರೆ. ಏವಂ ಸ ವಿಪ್ರಾರ್ಜಿತ ಯೋಜನಾರ್ಥ ತೈಃ ಕಲ್ಪಿತ ಸ್ವಸ್ತ್ಯಯನೋಥ ವಿಪ್ರಾನ್ ಪ್ರದಕ್ಷಿಣೀಕೃತ್ಯ ಕೃತ ಪ್ರಣಾಮಃ ಪ್ರಹ್ಲಾದ ಮಾಮಂತ್ರ್ಯ ನಮಶ್ಚಕಾರ. ಬಲಿಚಕ್ರವರ್ತಿ ಬ್ರಾಹ್ಮಣರ ಎಲ್ಲರ ಅನುಗ್ರಹವನ್ನ ಪಡೆದುಕೊಂಡು ಯುದ್ಧದ ಸಾಮಗ್ರಿಗಳನ್ನ ಸಂಪಾದನೆ ಮಾಡಿಕೊಂಡು ಬ್ರಾಹ್ಮಣರ ಅನುಗ್ರಹವನ್ನು ಪಡೆದುಕೊಂಡು ದಿಗ್ವಿಜಯಕ್ಕೆ ಹೋಗಿ ಬರ್ತೇನೆ ಅಂತ ನಮಸ್ಕಾರ ಮಾಡ್ತಾ ಇದ್ದಾನೆ. ಮಾಡಿ ಅಥಾರುಹ್ಯ ರಥಂ ದಿವ್ಯಂ ಭೃಗುದತ್ತಂ ಮಹಾರಥಃ ಸುಸ್ರಗ್ಧರೋಥ ಸನ್ನದ್ಧೋ ಧನ್ವಿ ಖಡ್ಗೀ ಧೃತೆ ಶುಭಿಃ. ಬಾಣಗಳನ್ನ ಧರಿಸಿದ್ದಾನೆ, ಖಡ್ಗಗಳನ್ನ ಧರಿಸಿದ್ದಾನೆ, ಧನುಸ್ಸನ್ನ ಧರಿಸಿದ್ದಾನೆ. ತನ್ನ ಗುರುಗಳಾದಂತಹ ಶುಕ್ರಾಚಾರ್ಯರು ಕೊಟ್ಟಂತಹ ರಥವನ್ನೇರಿ ಹೇಮಾಂಗದ ಲಸದ್ಬಾಹು ಸ್ಫುರನ್ ಮಕರ ಕುಂಡಲಃ ರರಾಜ ರಥಮಾರೂಢೋ ಧಿಷ್ಣ್ಯಸ್ಥೈವ ಹವ್ಯವಾಟ್. ಈ ಹವಿಸ್ಸುಗಳಿಂದ ಚೆನ್ನಾಗಿ ಪ್ರಕಾಶಮಾನವಾಗಿರುವಂತಹ ಅಗ್ನಿ ಹೇಗೆ ಚೆನ್ನಾಗಿ ಶೋಭಿಸುತ್ತೋ ಅದೇ ರೀತಿಯಾಗಿ ಇವನು ಕೂಡ ಇಷ್ಟೆಲ್ಲ ಆಯುಧಗಳನ್ನ, ಆ ಎಲ್ಲ ಆಯುಧಗಳ ಈ ರಥವನ್ನ ಇದನ್ನು ಏರಿ ಯಾಗದಲ್ಲಿ ತೋರುವ ಅಗ್ನಿಯ ಹಾಗೆ ಚೆನ್ನಾಗಿ ಶೋಭಿಸ್ತಾ ಇದ್ದಾನೆ. ಇವನ ಪರಿವಾರದವರೆಲ್ಲರೂ ಕೂಡ ಇವನ ಐಶ್ವರ್ಯ ಕಾಂತಿ ಇದಕ್ಕೇನಿದೆಯೋ ಅದಕ್ಕೆ ಸಮಾನವಾದ ಐಶ್ವರ್ಯ ಕಾಂತಿಗಳನ್ನ ಪಡೆದುಕೊಂಡು ಅವರು ಯುದ್ಧಕ್ಕೋಸ್ಕರ ಸನ್ನದ್ಧರಾಗಿದ್ದುಕೊಂಡು, ನಾವೆಲ್ಲ ಸೋತ್ ಬಿಟ್ಟಿದ್ದೇವೆ, ಈಗ ರೋಷಾವೇಶ ತುಂಬಿದೆ, ದೇವತೆಗಳ ವಿರುದ್ಧ ಎಲ್ಲ ಸೋತ್ ಬಿಟ್ಟಿದ್ದೇವೆ, ಅದಕ್ಕೋಸ್ಕರ ಇನ್ನು ಏನಾದ್ರೂ ಮಾಡಿ ದೇವತೆಗಳನ್ನ ಗೆಲ್ಲಲೇಬೇಕು ಅನ್ನುವ ಉದ್ದೇಶದಿಂದಾಗಿ ಚೆನ್ನಾಗಿ ಯುದ್ಧಕ್ಕೆ ಅಂತ ಸನ್ನದ್ಧರಾಗಿದ್ದುಕೊಂಡು ಅವರು ರಥಗಳನ್ನ ಇವುಗಳನ್ನ ಏರಿಕೊಂಡು ಯುದ್ಧಕ್ಕೆ ಅಂತ ಸಿದ್ಧರಾಗಿ ಹೋಗ್ತಾ ಇದ್ದಾರೆ. ಅವರು ಕೂಡ ಜೋರಾದ ಶಬ್ದಗಳನ್ನ, ಶಂಖ ಧ್ವನಿಯನ್ನ, ಭೇರಿಯ ಧ್ವನಿಯನ್ನ ಮಾಡಿಕೊಂಡು ರಥದ ಮೇಲೆ ಕುಳಿತುಕೊಂಡು ತಮ್ಮ ತಮ್ಮ ವಾಹನಗಳ ಮೇಲೆ ಕುಳಿತುಕೊಂಡು ಅಮರಾವತಿಯ ಕಡೆಯಲ್ಲಿ, ಇಂದ್ರನ ರಾಜಧಾನಿಯಾದಂತಹ ಅಮರಾವತಿಯ ಕಡೆಯಲ್ಲಿ ಮುತ್ತಿಗೆಯನ್ನ ಹಾಕ್ತಾ ಇದ್ದಾರೆ. ತುಲ್ಯೈಶ್ವರ್ಯ ಬಲಶ್ರೀಭಿಃ ಸರಥೈರ್ದೈತ್ಯ ಯೂಥಪೈಃ ಪಿಬದ್ಭಿರಿವ ಖಂ ದೃಗ್ಭಿಃ ದಹದ್ಭಿಃ ಪರಿಧೀನಿವ. ಇಡೀ ಆಕಾಶವನ್ನೇ, ಅಂತರಿಕ್ಷವನ್ನೇ ಕುಡಿದು ಹಾಕುವಂತಹ ದೊಡ್ಡದಾದ ಕಣ್ಣುಗಳು. ಬಹಳ ಕೋಪದಿಂದ ಅವ್ರ ಕಣ್ಣೆಲ್ಲ ಕೆಂಪಾಗಿ ಹೋಗ್ಬಿಟ್ಟಿದೆ. ಈ ಸಿಟ್ಟಿಂದ ನುಂಗೆ ಹಾಕೋ ಹಾಗಿದಾರಪ್ಪ, ಅವ್ರ ಹತ್ರ ಹೋಗ್ಬೇಡ ಅಂತಂತಾರೆ. ಬಹಳ ಸಿಟ್ಟು ಬಂತು ಅಂತಂದ್ರೆ, ಸಿಟ್ಟು ಬಂದವ್ರು ಎದುರುಗಡೆ ಹೋಗ್ಬಿಟ್ರೆ ನಿನ್ನೆ ನುಂಗ್ ಹಾಕೋ ಹಾಗಿದ್ದಾರೆ, ಅವ್ರ ಹತ್ರ ಹೋಗ್ಬೇಡ ಅಂತಂತಾರಲ್ಲ, ಹಾಗೆ ಇಲ್ಲಿಯೂ ಕೂಡ ಇವರ ಕಣ್ಣುಗಳು ಬಹಳ ಕೋಪಾವೇಶದಿಂದ ಕೂಡಿಕೊಂಡಿದೆ. ಯಾರಾದ್ರೂ ಎದುರುಗಡೆಯಲ್ಲಿ ಬಂದ್ರು ಅಂದ್ರೆ ಅವರನ್ನು ಸುಟ್ಟು ಹಾಕುವ ಹಾಗೆ ಜೋರಾಗಿ ಅವರ ಕಡೆಯಲ್ಲಿ ಇದನ್ನ ಮಾಡ್ತಾ ಇದೆ. ಬಹಳ ಕ್ರೋಶದಿಂದ ಕೂಡಿಕೊಂಡು ಸೇನಾಧಿಪತಿಗಳು ಇವರೆಲ್ಲೂ ದೊಡ್ಡ ದೊಡ್ಡದಾದ ರಥಗಳ ಮೇಲೆ ಹತ್ತಿಕೊಂಡು ದೈತ್ಯರ ಸೈನ್ಯವನ್ನ ಸೇರಿಸಿಕೊಂಡು ಯುದ್ಧಕ್ಕೆ ಅಂತ ಅಮರಾವತಿಯ ಕಡೆಯಲ್ಲಿ ಹೋಗ್ತಾ ಇದ್ದಾರೆ. ಯಯಾವಿಂದ್ರ ಪುರೀಂ ವೃದ್ಧಾಂ ಕಂಪಯನ್ಯವರೋದಸಿ. ಭೂಮಿ ಆಕಾಶಗಳು ಎಲ್ಲವೂ ಕೂಡ ಕಂಪಿಸ್ತಾ ಇದೆ. ದೊಡ್ಡದಾದ ಸಿಡಿಲಿನ ಶಬ್ದ ಬಂತು ಅಂತಂದ್ರೆ ಭೂಮಿ ಆಕಾಶಗಳೆಲ್ಲ ಕಂಪಿಸಿ ಹೋಗುವ ಹಾಗೆ ಇವರು ಹೋಗ್ತಾ ಇದ್ರು ಅಂತಂದ್ರೆ ಭೂಮಿ ಆಕಾಶಗಳೆಲ್ಲ ಕಂಪಿಸಿ ಹೋಗ್ತಾ ಇದೆ. ಹಾಗೆ ಶಬ್ದವನ್ನ ಮಾಡ್ತಾ ಅಮರಾವತಿ ನಗರದ ಕಡೆಯಲ್ಲಿ ಹೋಗ್ತಾ ಇದ್ದಾರೆ. ಆವಾಗ ರಮ್ಯಾ ಉಪವನೋದ್ಯಾನೇ ಇವರೆಲ್ಲ ಹೋಗ್ತಾ ಇರುವಂತಹ ಪ್ರದೇಶ ಹೇಗಿದೆ, ಆ ಅಮರಾವತಿ ನಗರವನ್ನ ತೋರಿಸ್ತಾ ಇದ್ದಾರೆ. ಒಳ್ಳೆ ನಂದನವನ ಇದೆ, ಅನೇಕ ಉಪವನಗಳಿವೆ, ಹಕ್ಕಿಗಳು, ದುಂಬಿಗಳು, ಒಳ್ಳೆ ಫಲಪುಷ್ಪಗಳು, ಇವೆಲ್ಲ ಕಾಲದಲ್ಲೂ ಕೂಡ ಮರ ಖಾಲಿ ಆಗೋದೇ ಇಲ್ಲ. ಪೂರ್ಣವಾದ, ಎಲ್ಲ ಕಾಲದಲ್ಲೂ ಪೂರ್ಣವಾದ ಸಂಪತ್ತಿನಿಂದ ಕಂಗೊಳಿಸುವಂತಹ ಕಾಡುಗಳು, ದೇವತಾ ಸ್ತ್ರೀಯರೆಲ್ಲ ವಿಹಾರ ಮಾಡ್ತಾ ಇದ್ದಾರೆ, ನೀರು ತುಂಬಿದಂತಹ ಸರೋವರಗಳು, ಕಮಲಗಳು, ಇವೆಲ್ಲವೂ ಇವೆ. ಆಕಾಶ ಗಂಗೆ ಆ ಸಮುದ್ರ ಸ್ವರ್ಗದಲ್ಲಿ ಬಂದು ನಿರಂತರವಾಗಿ ಹರಿತಾ ಇದ್ದಾಳೆ. ಬೆಂಕಿಯ ಹಾಗೆ ಉರಿತಾ ಇರುವಂತಹ ದೊಡ್ಡ ದೊಡ್ಡ ಬುರುಜುಗಳನ್ನ, ದೊಡ್ಡ ದೊಡ್ಡ
ಈ ದೀಪದ ಸ್ತಂಭಗಳನ್ನ ಸ್ಥಾನಗಳನ್ನ ನಿರ್ಮಾಣ ಮಾಡಿದ್ದಾರೆ. ಸಾವಿರಾರು ಜನ ಅದರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಕೋಟಿ ಕೋಟಿ ಜನರು ವಾಸ ಮಾಡ್ತಾ ಇರುವಂತಹ ಸ್ವರ್ಗ ಲೋಕದಲ್ಲಿ ದೊಡ್ಡ ದೊಡ್ಡ ಮಹಲುಗಳೆಲ್ಲವೂ ಕೂಡ ಕೂಡಿದೆ. ವಿಶ್ವಕರ್ಮ ಇಷ್ಟು ದೊಡ್ಡದಾದ ನಗರವನ್ನ ನಿರ್ಮಾಣ ಮಾಡಿ ಕೊಟ್ಟಿದ್ದಾನೆ. ಸಾಮಾನ್ಯವಾದದ್ದಲ್ಲ ಅದು. ನಾವು ಮನೆಯಲ್ಲಿ ಯಾರಾದ್ರೂ ಕಳ್ಳರು ಬರ್ತಾರೆ ಅನ್ನೋದಕ್ಕೋಸ್ಕರ ಬಾಗಿಲನ್ನು ಗಟ್ಟಿಯಾಗಿ ಮಾಡಿಸ್ಕೊಂಡಿರ್ತೇವೆ. ಮನೆಯಲ್ಲಿರುವ ಬಂಗಾರವನ್ನ ಯಾರಾದ್ರೂ ಕದ್ದುಕೊಂಡು ಹೋಗಿ ಬಿಡ್ತಾರೆ ಅಂತ ಬಾಗಿಲುಗಳಿಗೆ ಬೀಗದ ಕೈಯನ್ನ ಮಾಡಿಕೊಂಡು ಇಟ್ಕೊಂಡಿರ್ತೇವೆ. ಆದ್ರೆ ಆ ಸ್ವರ್ಗದಲ್ಲಿರುವಂತಹ ಎಲ್ಲ ಜನರ ಮನೆಯ ಈ ಕವಚಗಳೆಲ್ಲ ಬಂಗಾರದ್ದಿತ್ತಂತೆ. ಹಾಗಾಗಿ ಅಲ್ಲಿ ಕಳ್ಳರು, ಕಾಕರು, ದರೋಡೆಕೋರರು ಯಾರ ಭಯವೂ ಇಲ್ಲ. ಸುಖವಾಗಿ ಎಲ್ಲರೂ ವಾಸ ಮಾಡ್ತಾ ಇದ್ದಾರೆ. ಪ್ರಾಕಾರೇಣ ಅಗ್ನಿವರ್ಣೇನ ಸಾಟ್ಟಾಲೇನೋನ್ನತೇನ ಚ ರುಕ್ಮ ಪಟ್ಟಕ ಪಾಟೈಶ್ಚ ದ್ವಾರೈಹಿ ಸ್ಫಾಟಿಕ ಗೋಪುರೈಹಿ. ಬರೀ ಮನೆ ಬಾಗ್ಲಾದ್ರೂ ತೊಂದರೆ ಇಲ್ಲ, ಮನೆಯ ಗೋಪುರಗಳನ್ನ ಅಪೂರ್ವವಾದಂತಹ ಸ್ಫಟಿಕಗಳಿಂದ ನಿರ್ಮಾಣ ಮಾಡಿದ್ದಾರಂತೆ. ಸ್ಫಟಿಕ ಅಮೂಲ್ಯವಾದದ್ದು, ಅನರ್ಘವಾದಂತಹ ಮೂಲ್ಯವುಳ್ಳಂತಹದ್ದು, ಧನವುಳ್ಳಂತಹದ್ದು, ಬೆಲೆಯುಳ್ಳಂತಹದ್ದು. ಅಂತಹ ಅಪೂರ್ವವಾದಂತಹ ಬೆಲೆಗಳಿಂದ ಕೂಡಿಕೊಂಡಂತಹ ಮುತ್ತು, ರತ್ನ, ವಜ್ರ ಮುಂತಾದವುಗಳಿಂದ, ಬಂಗಾರಗಳಿಂದ, ಬೆಳ್ಳಿಯ ತಗಡುಗಳಿಂದಾಗಿ ಆ ಮನೆ ಬಾಗಿಲುಗಳು ಎಲ್ಲವನ್ನ ಅಲಂಕಾರ ಮಾಡಿದ್ದಾರೆ. ಅದ್ಭುತವಾದಂತಹ ನಗರ ಅದು. ವಿಸ್ತಾರವಾದಂತಹ ರಾಜಮಾರ್ಗಗಳು. ನಮ್ಮ ಬೆಂಗಳೂರು ಆ ತರ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಅಭಿವೃದ್ಧಿಯನ್ನು ಹೊಂದಿದ ಭಾರತದ ನಗರಗಳಿಗೆ ಕೆಲವೊಂದಿಷ್ಟು ಪ್ರದೇಶಗಳಿಗೆ ಹೋಗ್ಬಿಟ್ರೆ ಕೆಲವೊಂದಿಷ್ಟು ರಸ್ತೆಗಳನ್ನ ಬಿಟ್ರೆ ಉಳಿದಿದ್ದೆಲ್ಲ ಬಹಳ ಇಕ್ಕಟ್ಟಿನ ರಸ್ತೆಗಳು. ಅಯ್ಯೋ, ಈ ದಾರಿಯಲ್ಲಿ ಕಾರ್ ತಗೊಂಡ್ ಬಂದ್ಬಿಟ್ರು ಅಂತಂದ್ ಹೇಳಿದ್ರೆ ವಾಪಸ್ ಟರ್ನ್ ಮಾಡ್ಕೊಂಡು ಹೋಗೋದ್ ಹೇಗೆ ಅಂತ ಬಹಳ ಯೋಚನೆ ಆಗಿರುತ್ತೆ. ಭಾರತದ ಎಲ್ಲ ಮಹಾನಗರಗಳ ಸ್ಥಿತಿಯೂ ಇದೆ. ಮುಂದ್ ಬಂದ್ರೆ ಹಿಂದ್ ಹೋಗ್ಲಿಕ್ಕೆ ಹೋಗೋದಿಲ್ಲ, ಹಿಂದ್ ಬಂದ್ರೆ ಮುಂದ್ ಹೋಗ್ಲಿಕ್ಕೆ ಆಗೋದಿಲ್ಲ. ಆ ತರದ ಇಕ್ಕಟ್ಟಾದ ರಸ್ತೆಗಳಿರುತ್ತೆ. ಆದ್ರೆ ಇಲ್ಲಿ ರಾಜಮಾರ್ಗಗಳು, ಯಾವುದೇ ರಸ್ತೆಗಳಿಗೆ ಹೋದ್ರೂ ಕೂಡ ಎಲ್ಲ ರಸ್ತೆಗಳು ಕೂಡ ವಿಸ್ತಾರವಾದಂತಹದ್ದು, ಹರವಾದಂತಹ ರಸ್ತೆಗಳಿವೆ. ಎಲ್ಲ ಕಡೆಯಲ್ಲೂ ಕೂಡ ಬೀದಿ ದೀಪಗಳು ಇವುದರಿಂದ ಕೂಡಿಕೊಂಡಿವೆ. ದೇವತಾ ಸ್ತ್ರೀಯರು ಇವರೆಲ್ಲರೂ ಆ ಪ್ರದೇಶದಲ್ಲಿ ನಡೀತಾ ಇದ್ರೆ ನಾವ್ ಏನಾದ್ರೂ ಕೈಯಲ್ಲಿ ದೀಪಗಳನ್ನು ಇಟ್ಕೊಂಡು ಹೋಗ್ತಾ ಇರ್ತೇವಲ್ಲ, ಆ ದೀಪಗಳಂತೆ ಆ ದೇವತಾ ಸ್ತ್ರೀಯರಿದ್ದಾರಂತೆ. ಅವ್ರು ಬಂದ್ರೆ ಅವರ ದೇಹದಿಂದ ಹೊರ ಹೊಮ್ಮುವಂತಹ ಪ್ರಕಾಶವೇನೆ ಆ ಇಡೀ ರಾಜಮಾರ್ಗವನ್ನ ಬೆಳಗಿಸ್ತಾ ಇರುತ್ತೆ. ಸ್ಟ್ರೀಟ್ ಲೈಟ್ಗಳು ಅಂತ ಹೇಳಿರ್ತೇವಲ್ಲ, ಹಾಗೆ ಪ್ರತ್ಯೇಕವಾದ ಸ್ಟ್ರೀಟ್ ಲೈಟ್ಗಳೇ ಬೇಕಾಗಿರ್ಲಿಲ್ಲ. ಅಷ್ಟು ಅದ್ಭುತವಾದಂತಹ ಸಾಮರ್ಥ್ಯವುಳ್ಳಂತಹ ಅದ್ಭುತವಾದಂತಹ ನಗರಗಳೆಲ್ಲ ಆ ಪ್ರದೇಶದಲ್ಲಿ ತುಂಬಿಕೊಂಡಿದೆ. ಆ ಪ್ರದೇಶದಲ್ಲಿ ಸ್ತ್ರೀಯರೆಲ್ಲ ಓಡಾಡ್ತಾ ಇದ್ದಾರೆ. ಅಗ್ನಿಯ ಹಾಗೆ ಪ್ರಕಾಶಮಾನವಾದಂತಹ ಸ್ಥಳ ಅದು. ಒಳ್ಳೆ ಪರಿಮಳ, ಗಾಳಿಯ ಮುಖಾಂತರವಾಗಿ ಒಳ್ಳೆ ಸುವಾಸನೆ ಇಡೀ ಜಗತ್ತಿನಲ್ಲಿ, ಆ ಇಡೀ ಅಮರಾವತಿಯಲ್ಲಿ ಹರಡುತ್ತಾ ಇದೆ. ಇದಾದ ಮೇಲೆ ದೇವತಾ ಸ್ತ್ರೀಯರು ಸಂಚಾರ ಮಾಡ್ತಾ ಇದ್ದಾರೆ. ಚಿನ್ನದ ಧ್ವಜಗಳು, ಬಾವುಟಗಳು ಎಲ್ಲ ಕಡೆಯಲ್ಲಿ ತುಂಬಿಕೊಂಡಿದೆ. ನಾನಾ ವಿಧವಾದ ಪಕ್ಷಿಗಳು ಎಲ್ಲವೂ ಇದೆ. ಆ ನಗರದಲ್ಲಿ ಒಮ್ಮೆ ಹೋಗ್ ಬಂದ್ಬಿಟ್ರು ಅಂತಂದ್ರೆ, ನಾವು ಕಬ್ಬನ್ ಪಾರ್ಕು, ಲಾಲ್ಬಾಗ್ ಅಂತ ಬೆಂಗಳೂರಲ್ಲಿ, ಆಯಾಯ ಮೈಸೂರಿಗೆ ಹೋದ್ರೆ ಅಲ್ಲಿರುವಂತಹ ದೊಡ್ಡ ದೊಡ್ಡ ಉದ್ಯಾನವನಗಳು, ಅಲ್ಲಿಗೆ ಇಲ್ಲಿಗೆ ಹೋಗ್ ಬಂದ್ರೆ, ಅಥವಾ ಪ್ರಾಣಿ ಸಂಗ್ರಹಾಲಯಕ್ಕೆ ಅಲ್ಲಿಗೆ ಇಲ್ಲಿಗೆ ಒಂದು ರೌಂಡ್ ಹೋಗ್ ಬಂದ್ಬಿಟ್ವಿ ಅಂತಂದ್ರೆ, ಆಯಾಯ ನಗರದಲ್ಲಿರುವಂತಹ ಯಾವ್ದೋ ದೊಡ್ಡ ದೊಡ್ಡ ಗಾರ್ಡನ್ ಗಳಿಗೆ, ಉದ್ಯಾನವನಗಳಿಗೆ ಒಮ್ಮೆ ಹೋಗಿ ಬಂದ್ಬಿಟ್ವಿ ಅಂತಂದ್ರೆ ಮನಸ್ಸು ಪ್ರಫುಲ್ಲವಾಗಿರುತ್ತೆ. ಯಾವ ಜನಜಂಗುಳಿ ಇಲ್ಲದ ಪ್ರಶಾಂತವಾದ ಪ್ರದೇಶಗಳಿಗೆ ಒಮ್ಮೆ ಹೋಗಿ ಬಂದ್ರೆ ಮನಸ್ಸು ಪ್ರಶಾಂತವಾಗಿರುತ್ತೆ. ಯಾವುದೇ ವಿಧವಾದಂತಹ ಆತಂಕಕ್ಕೆ ಅವಕಾಶ ಇರೋದಿಲ್ಲ. ಹಾಗೆ ಇಡೀ ನಗರ ಹಾಗೆ ಇದೆ. ಆ ನಗರಕ್ಕೆ ಸೂರ್ಯನ ಪ್ರಕಾಶ ಬೇಕು ಅಂತೇನೂ ಇಲ್ಲ. ಹಾಗೆ ಆ ಇಡೀ ನಗರ ಅದ್ಭುತವಾಗಿ ಪ್ರಕಾಶಮಾನವಾಗಿದೆ. ಮೃದಂಗ ಶಂಖ ನಕ ದುಂದುಭಿಸ್ವನೈಃ ಸತಾಲ ವೀಣಾ ಮುರಜರ್ಷ್ಟಿ ವೇಣುಭಿಃ ನೃತ್ಯೈ ಸವಾದ್ಯೈರುಪದೇವ ಗೀತಕೈಃ ಮನೋರಮಾಂ ಸ್ವಪ್ರಭಯಾ ಜಿತಗ್ರಹಾಂ. ತನ್ನ ಪ್ರಭಾವದಿಂದಾಗಿ ಇಡೀ ನಗರದ ವಾತಾವರಣವನ್ನ ಶೋಭಾಯಮಾನ ಮಾಡುವಂತಹ ಸ್ತ್ರೀಯರು, ನಗರದ ರಸ್ತೆಗಳು, ಪ್ರತಿಯೊಂದು ಮನೆಗಳು, ಅದ್ಭುತವಾದಂತಹ ಅಲಂಕಾರಗಳು, ಇವೆಲ್ಲವೂ ಕೂಡ ಇಡೀ ನಗರಕ್ಕೆ ಒಂದು ಕಳೆಯನ್ನ ಕಟ್ಟಿದ ಹಾಗಿದೆ. ಅಂತಹ ಅಮರಾವತಿ ನಗರ ಮಹಾ ಪುಣ್ಯವನ್ನ ಮಾಡಿದಂತಹ ವ್ಯಕ್ತಿಗಳು ಯಾರಿದ್ದಾರೋ ಅವರಿಗೆ ನೋಡ್ಲಿಕ್ಕೆ, ಅಲ್ಲಿ ವಾಸ ಮಾಡ್ಲಿಕ್ಕೆ ಅವಕಾಶ ಸಿಗತ್ತೆ. ಅಸೂಯ ಪರರಾದಂತಹ ಪಾಪಿಗಳು, ದುಷ್ಟರು ಯಾರಿದ್ದಾರೋ ಅವ್ರು ನರಕಕ್ಕೆ ಹೋಗ್ತಾರೆ. ಇಂತಹ ನಗರವನ್ನ ಜೀವನದಲ್ಲಿ ಒಂದು ಬಾರಿಯೂ ಕೂಡ ತಮ್ಮ ಮರಣಾನಂತರದಲ್ಲಿಯೂ ಯೋಚನೆ ಮಾಡ್ಲಿಕ್ಕೂ ಆಗದೇ ಇರುವಂತಹ ಅಹಂಕಾರಿಗಳು, ಕಪಟಿಗಳು, ಲೋಭಿಗಳು, ಪರರಿಗೆ ಅನಿಷ್ಟವನ್ನುಂಟು ಮಾಡುವವರು, ಪರರಿಗೆ ಬಹಳ ದುಃಖಕಾರಕವಾದಂತಹ ಸ್ವಭಾವವುಳ್ಳಂಥವ್ರು ಯಾರಿರ್ತಾರೋ ಇಂತಹ ಸ್ವರ್ಗಕ್ಕೆ ಎಂದಿಗೂ ಹೊಂದಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂತಹ ದೋಷರಹಿತರಾದಂತಹ ವ್ಯಕ್ತಿಗಳು ಮಾತ್ರ
ಪ್ರವೇಶ ಮಾಡುವಂತಹ ಅದ್ಭುತವಾದಂತಹ ನಗರ ಈ ಸ್ವರ್ಗ. ಯಾಂ ನವ್ರಜಂತ್ಯಧರ್ಮಿಷ್ಟಾಃ ಕಲಾಃ ಭೂತದ್ರುಹ ಶಠಾಃ ಮಾನಿನಃ ಕಾಮಿನೋ ಲುಬ್ಧಾಃ ಏತೈರ್ಹೀನಾ ವ್ರಜಂತ್ಯುತ. ಇದನ್ನ ಅಧರ್ಮ ನಿರತರಾದಂತಹ ವ್ಯಕ್ತಿಗಳು ಯಾರಿರ್ತಾರೋ, ಕಲಾಹ ಮಹಾ ದುಷ್ಟ ಬುದ್ಧಿಯುಳ್ಳವರು ಯಾರಿರ್ತಾರೋ ಅವರು, ಭೂತದ್ರಹ ಪ್ರಾಣಿಗಳಿಗೆ ಹಿಂಸೆಯನ್ನು ಮಾಡುವಂತಹ ವ್ಯಕ್ತಿಗಳು ಯಾರಿರ್ತಾರೋ, ಶಠಾಹ ಕಪಟ, ಮನಸ್ಸಿನಲ್ಲಿ ಒಂದು ಮಾತಲ್ಲಿ ಒಂದು, ಯಾವಾಗ್ಲೂ ಮನಸ್ಸಿನಲ್ಲಿ ಇನ್ನೊಬ್ಬರ ಅಹಿತವನ್ನ ಚಿಂತನೆ ಮಾಡ್ತಾ ಇರ್ತಾರೆ, ಬಾಯಲ್ಲಿ ಮಾತ್ರ ಬಹಳ ಒಳ್ಳೆಯ ಮಾತುಗಳನ್ನ ಆಡ್ತಾ ಇರ್ತಾರೆ. ಇನ್ನೊಬ್ಬರಿಗೆ ಹಿಂಸೆ ಹೇಗೆ ಮಾಡೋದು ಅಂತ ಮನಸ್ಸಿನಲ್ಲಿ ನಿರಂತರವಾದ ಆ ಯೋಚನೆಯುಳ್ಳಂತಹ ವ್ಯಕ್ತಿಗಳು, ಲೋಭಿಗಳು, ಇದನ್ನ ಮನಸ್ಸಿನಿಂದಲೂ ಕೂಡ ಹೊಂದಲಿಕ್ಕಾಗದೇ ಇರುವಂತಹ ಈ ಸ್ವರ್ಗಲೋಕವನ್ನ ದೋಷರಹಿತರಾದ ವ್ಯಕ್ತಿಗಳು ಮಾತ್ರ ಪ್ರವೇಶ ಮಾಡಬಹುದು. ಅಂತಹ ಈ ದೇವತೆಗಳ ನಗರವಾದಂತಹ ಅಮರಾವತಿಯನ್ನ ಬಲಿಚಕ್ರವರ್ತಿ ತನ್ನ ಅಪಾರವಾದಂತಹ ಸೈನ್ಯ ಏನಿದೆಯೋ ಆ ಸೈನ್ಯವನ್ನ ಸೇರಿಸಿಕೊಂಡು ಶುಕ್ರಾಚಾರ್ಯರು ಕೊಟ್ಟಂತಹ ಶಂಖದಿಂದಾಗಿ ದೊಡ್ಡದಾದ ಧ್ವನಿಯನ್ನ ಮಾಡ್ತಾ ಪ್ರವೇಶ ಮಾಡ್ಲಿಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದಾನೆ. ಅವಾಗ ಇಂದ್ರನ ಪತ್ನಿಯರು, ದಿಕ್ಪಾಲಕರು ಯಾರ್ಯಾರು ಆ ನಗರದಲ್ಲೆಲ್ಲ ಮನೆ ಮಾಡ್ಕೊಂಡಿದ್ರು ಅವರ ಹೆಂಡಂದರಿಗೆಲ್ಲ ಬಹಳ ಯೋಚನೆ ಆಯ್ತಂತೆ. ಏನಪ್ಪಾ ಇದು, ಇಂತಹ ದೊಡ್ಡದಾದಂತಹ ಶಬ್ದ ಬರ್ತಾ ಇದೆ, ಮತ್ತಿನ್ ಯಾರು ಬಂದು ಇಲ್ಲಿ ಯುದ್ಧವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ, ಹೇಗೆ ನಾನು ನನ್ನನ್ನ ರಕ್ಷಣೆ ಮಾಡಿಕೊಳ್ಳೋದು ಅಂತ ಭಯ ಶುರು ಆಯ್ತಂತೆ. ಅಂತಹ ಸ್ವರ್ಗದ ಸಮೀಪದಲ್ಲಿ ಇಂತಹ ಮಹಾದುಷ್ಟರಾದಂತಹ ಸೈನಿಕರಿಂದ ಕೂಡಿಕೊಂಡಂತಹ ಬಲಿಚಕ್ರವರ್ತಿ ದೇವತೆಗಳ ಜೊತೆಯಲ್ಲಿ ಯುದ್ಧವನ್ನ ಮಾಡಬೇಕು ಎಂಬ ಉದ್ದೇಶದಿಂದ ಪ್ರವೇಶ ಮಾಡ್ತಾ ಇದ್ದಾನೆ. ತಾಂ ದೇವಧಾನೀಂ ಸವರೂಥಿನಿ ಪತಿಃ ಬಹಿಃ ಸಮಂತಾತ್ ರುರುಧೆ ಪೃತನ್ಯಯ ಆಚಾರ್ಯ ದತ್ತಂ ಜಲಜಂ ಮಹಾಸ್ವನಂ ದಧ್ಮೌ ಪ್ರಯುಂಜನ್ ಭಯಮಿಂದ್ರ ಯೋಷಿತಾಂ. ಇಂತಹ ದೇವಧಾನೀಂ ದೇವತೆಗಳ ನಗರವಾದಂತಹ ಅಮರಾವತಿಯನ್ನ ವರೂಧಿನೀಪತಿ ದೊಡ್ಡದಾದ ಸೈನ್ಯಕ್ಕೆ ಅಧಿಪತಿಯಾದಂತಹ ಬಲಿಚಕ್ರವರ್ತಿ ಬಹಿಃ ಸಮಂತಾತ್ ರುರುಧೆ ಸ್ಪೃತನ್ಯಯ ಆ ಅಮರಾವತಿ ಪಟ್ಟಣವನ್ನ ಸುತ್ತಲೂ ಎಲ್ಲ ಕಡೆಯಲ್ಲೂ ಕೂಡ ಯಾವ ಕಡೆಯಿಂದ ಆ ನಗರವನ್ನ ಪ್ರವೇಶ ಮಾಡಬಹುದು ಆ ಎಲ್ಲ ಕಡೆಯಲ್ಲೂ ಕೂಡ ಮುತ್ತಿಗೆ ಹಾಕ್ತಾ ಇದ್ದಾನೆ. ಮುತ್ತಿಗೆ ಹಾಕಿ ಆಚಾರ್ಯ ದತ್ತಂ ಜಲಜಂ ಪ್ರದತ್ಮವಾನ್, ಆಚಾರ್ಯರು ಕೊಟ್ಟಂತಹ ಜಲಜಂ ಮಹಾಸ್ವನಂ ಶಂಖವನ್ನ ಶುಕ್ರಾಚಾರ್ಯರು ಕೊಟ್ಟಿದ್ರು. ಒಳ್ಳೆ ಶಂಖನಾದ ಮಾಡು, ಯುದ್ಧದ ಪ್ರಾರಂಭದಲ್ಲಿ ನಿನಗೆ ಜಯ ಉಂಟಾಗ್ಲಿ ಅನ್ನುವ ಉದ್ದೇಶದಿಂದ ಶಂಖವನ್ನ ಕೊಟ್ಟಿದ್ರು. ಆ ಶಂಖದ ಧ್ವನಿಯನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾನೆ. ಮಾಡಿ ಆ ನಗರವನ್ನು ಮುತ್ತಿಗೆ ಹಾಕಿದರೆ ಆ ನಗರದಲ್ಲಿದ್ದಂತಹ ಶಚಿ ಮೊದಲಾದಂಥವ್ರು ಯಾರಿದ್ದಾರೋ ಅವ್ರು ಎಲ್ಲರಿಗೂ ಕೂಡ ಇಂದ್ರನ ಪತ್ನಿಯರು, ಆಯಾಯ ದಿಕ್ಪಾಲಕರ ಪತ್ನಿಯರು ಯಾರಿದ್ದಾರೋ ಅವರೆಲ್ಲರಿಗೂ ದೊಡ್ಡದಾದ ಭಯ ಉಂಟಾಗ್ತಾ ಇದೆ. ದಧ್ಮೌ ಪ್ರಯುಂಜನ್ ಭಯಮಿಂದ್ರ ಯೋಷಿತಾಂ. ಈ ಸಂದರ್ಭದಲ್ಲಿ ಏನಾಗಿದೆ ಅಂತ ಇಂದ್ರನಿಗೆ ಗೊತ್ತಾಯ್ತು. ಇವರು ಬಂದಿದ್ದಾರೆ, ಈ ಬಂದಿದ್ದಾನಲ್ಲ ಇವನ ಉದ್ದೇಶ ಏನು ಅಂತ ತಿಳಿದುಕೊಂಡಂತಹ ಎಲ್ಲ ದೇವತೆಗಳ ಸಮೂಹದಿಂದ ಕೂಡಿದ ಇಂದ್ರ ಇವರೆಲ್ಲ ಶುಕ್ರಾಚಾರ್ಯರ ಬಳಿಯಲ್ಲಿ ಹೋಗಿ ಬಲವನ್ನು ಪಡೆದು ಯುದ್ಧಕ್ಕೆ ಅಂತ ಬಂದಿದ್ರೆ, ಇಂದ್ರನು ಕೂಡ ತನಗೆ ಆಪತ್ತುಗಳು ಬಂದಾಗ ಹೋಗಿ ಕೇಳಬೇಕಾದದ್ದು ಗುರುಗಳು ಅಂತಂದುಕೊಂಡು ಬೃಹಸ್ಪತ್ಯಾಚಾರ್ಯರ ಬಳಿಯಲ್ಲಿ ಹೋಗ್ತಾ ಇದ್ದಾನೆ. ಹೋಗಿ ಇಂತಹ ದೊಡ್ಡ ಆಪತ್ತು ಬಂದಿದೆ ಗುರುಗಳೇ, ನಿಮ್ಮ ಅನುಗ್ರಹದಿಂದ ಹಿಂದೆ ಯುದ್ಧದಲ್ಲಿ ಜಯವನ್ನು ಗಳಿಸಿದ್ದುವು, ಪರಮಾತ್ಮನ ಅನುಗ್ರಹದಿಂದಾಗಿ ತಮ್ಮ ಆದೇಶದಂತೆ ತಮ್ಮ ನಿರ್ದೇಶನದಂತೆ ಯುದ್ಧದಲ್ಲಿ ಗೆಲುವನ್ನ ಸಾಧಿಸಿದ್ವು. ಈಗ ದೊಡ್ಡ ಆಪತ್ತು ಮತ್ತೆ ಒದಗಿ ಬರುವಂತಹ ಸಂದರ್ಭವಾಗಿದೆ. ಈಗ ನಾವು ಹೇಗೆ ಪಾರಾಗಬೇಕು, ಏನ್ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಮಘವಾನ್ಸ್ತದಭಿಪ್ರೇತ್ಯ ಬಲೇಹೆ ಪರಮ ಮುದ್ಯಮಂ ಸರ್ವದೇವ ಗಣೋಪೇತೋ ಗುರುಮೇತದುವಾಚಃ. ಈ ಬಲಿಯ ಮಹಾ ಉದ್ಯಮದ ಉದ್ದೇಶವನ್ನು ತಿಳಿದಂತಹ ದೇವತೆಗಳು, ಇಂದ್ರನಿಂದ ಸಹಿತನಾದಂತಹ ಎಲ್ಲ ದೇವತೆಗಳು ಕೂಡ ನಾವ್ ಏನ್ ಮಾಡ್ಬೇಕು ಅಂತ ಬೃಹಸ್ಪತ್ಯಾಚಾರ್ಯರ ಬಳಿಯಲ್ಲಿ ಹೋಗಿ ಕೇಳ್ತಾ ಇದ್ದಾರೆ. ಅವಾಗ ಬೃಹಸ್ಪತ್ಯಾಚಾರ್ಯರು ಹೇಳ್ತಾ ಇದ್ದಾರೆ, ನೋಡಿ ಈಗ ಯುದ್ಧಕ್ಕೋಸ್ಕರ ಅಂತ ನಮ್ಮ ಶತ್ರುಗಳಾದಂತಹ ಬಲಿ ಅವನ ಸೈನ್ಯದವರು ಎಲ್ಲರೂ ಬಂದಿದ್ದಾರೆ. ಇದು ದೊಡ್ಡದಾದಂತಹ ಯುದ್ಧದ ಉತ್ಸಾಹದಲ್ಲಿ ಬಂದಿದ್ದಾರೆ. ಗುರುಗಳ ಅನುಗ್ರಹವನ್ನು ಸಂಪಾದನೆ ಮಾಡಿದ್ದಾರೆ. ಯಜ್ಞದಿಂದ ಪಡೆದಂತಹ ದೊಡ್ಡ ತಪಸ್ಸಿನ ಹಿನ್ನೆಲೆಯೂ ಕೂಡ ಅವರಿಗೆ ಈಗಿದೆ. ಹಾಗಾಗಿ ನೀವು ಯಾರೂ ಈಗ ಅವರ ಜೊತೆಯಲ್ಲಿ ಯುದ್ಧಕ್ಕೆ ಅಂತ ತೆರಳೋದು ಬೇಡ. ಈಗ ಅವನನ್ನು ಎದುರಿಸಿದ್ವಿ ಅಂತಂದ್ರೆ ಸುಮ್ಮನೆ ಪ್ರಾಣ ಹಾನಿ ಆಗತ್ತೆ, ನಮ್ಮ ಸಂಪತ್ತೆಲ್ಲವೂ ಕೂಡ ನಾಶವಾಗಿ ಹೋಗತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಬುದ್ಧಿಯಿಂದ ನಾವು ವಿಚಾರ ಮಾಡಬೇಕೇ ಹೊರತಾಗಿ
ಶಕ್ತಿಯನ್ನ ನಾವು ತೋರಿಸ್ಲಿಕ್ಕೆ ಹೋದ್ವಿ ಅಂದ್ರೆ ನಮ್ಮ ಅಪಾರವಾದ ಸೈನ್ಯವನ್ನ, ನಮ್ಮ ಶಕ್ತಿಯನ್ನ ವ್ಯಯ ಮಾಡಿಕೊಳ್ಬೇಕಾಗತ್ತೆ. ಸುಮ್ಮನೆ ಯುದ್ಧದಿಂದ ಅಪಾರವಾದಂತಹ ಜನರ ಮರಣವು ಸಂಭಾವಿತವಾಗತ್ತೆ, ಸಾವು ನೋವುಗಳಾಗತ್ತೆ. ಹಾಗಾಗಿ ಈಗ ಯುದ್ಧಕ್ಕೆ ಹೋಗೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಭಗವನ್ ಉದ್ಯಮೋ ಭೂಯಾನ್ ಬಲೇರ್ನಃ ಪೂರ್ವ ವೈರಿಣಃ ಅವಿಷಹ್ಯಮಿದಂ ಮನ್ಯೇ ಕೇನಾಸೀತ್ ತೇಜಸಾ ಸಮಃ. ಇವನ್ ಹೊಸಬನಲ್ಲ, ನಮ್ಮ ಹಳೇ ಶತ್ರುವೆ ಬಲಿಚಕ್ರವರ್ತಿ. ಹಿಂದೆ ಸುಮ್ಮನೆ ಇದ್ದವನು, ಯುದ್ಧಕ್ಕೆ ಅಂತ ಬಂದಿದ್ದಿಲ್ಲ, ಯುದ್ಧದಲ್ಲಿ ಸೋತು ಹೋಗಿದ್ದಾನೆ ನಮ್ಮ ಎದುರಿನಲ್ಲಿಯೇ. ನಮ್ಮ ಜೊತೆಯಲ್ಲಿ ಯುದ್ಧದಲ್ಲಿ ಸೋತು ಹೋದಂತಹ ವ್ಯಕ್ತಿ ಈಗ ವಾಪಸ್ ಬಂದಿದ್ದಾನೆ ಅಂತಂದ್ರೆ ಅವನ ಹಿಂದ್ಗಡೆಯಲ್ಲಿ ಏನೋ ಒಂದು ಶಕ್ತಿ ಇರಬೇಕು. ಆ ಶಕ್ತಿ ಇಲ್ಲದೆ ಇದ್ರೆ ಈಗ ಯುದ್ಧಕ್ಕೋಸ್ಕರ ಅಂತ ಇವನು ಬರ್ತಾ ಇದ್ದಿದ್ದಿಲ್ಲ. ಬಂದಿದ್ದಾನೆ ಅಂತಂದ್ರೆ ದೊಡ್ಡದಾದ ಸಾಮರ್ಥ್ಯ ಇವನಲ್ಲಿ ಇದೆ. ಹಾಗಾಗಿ ಈ ಯುದ್ಧದಲ್ಲಿ ಅವನನ್ನು ಎದುರಿಸ್ಲಿಕ್ಕೆ ನಮ್ಗೆ ಯಾರಿಗೂ ಆಗೋದಿಲ್ಲ. ಹಾಗಾಗಿ ನಮ್ಮ ಪಾಡಿಗೆ ನಾವು ಈಗ ಹಾಗೆ ತೆರಳಿ ಬಿಡೋಣ. ಮತ್ತೆ ಈಗ ಅವನನ್ನು ಯಾರು ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಬಾಯಿಂದ ಇಡೀ ಜಗತ್ತನ್ನ ನುಂಗಿ ಹಾಕುವ ಹಾಗಿದ್ದಾನೆ. 10 ದಿಕ್ಕುಗಳನ್ನ ಬರೀ ತನ್ನ ನಾಲಿಗೆಯನ್ನು ನೆಕ್ ಕೊಟ್ಬಿಟ್ರೆ ಆ ಚಟ್ನಿ ಗಿಟ್ನಿ ಈ ಸಾಂಬಾರ್ ಎಲ್ಲ ಹೇಗೆ ನೆಕ್ಕೊಂಡು ಸುಲಭವಾಗಿ ನುಂಗ ಹಾಕ್ತೇವಲ್ಲ, ಹಾಗೆ ಇಡೀ ಜಗತ್ತನ್ನ ಅನಾಯಾಸವಾಗಿ ನುಂಗಿ ಹಾಕುವಂತಹ ಶಕ್ತಿ ಈಗ ಅವನಲ್ಲಿದೆ. ಅವನ ನೋಟ, ಅವನ ಕಣ್ಣಿನಲ್ಲಿರುವ ದೃಷ್ಟಿಯನ್ನು ನೋಡಿದರೆ ಇಡೀ ಜಗತ್ತನ್ನು ಸುಟ್ಟು ಹಾಕುವ ಹಾಗೆ ಆ ಕಣ್ಣಿನ ಪ್ರಕಾಶ ಈಗ ತೋರ್ತಾ ಇದೆ. ಪ್ರಳಯ ಕಾಲದ ಅಗ್ನಿಯ ಹಾಗೆ ಕಾಣಿಸ್ತಾ ಇದ್ದಾನೆ. ಇಷ್ಟೇ ಹೇಳ್ತೇನೆ. ಅವನ ಎದುರುಗಡೆಯಲ್ಲಿ ಯಾರು ಹೋಗ್ತಾರ ಯುದ್ಧಕ್ಕೋಸ್ಕರ ಅಂತ ಅವರು ಬದುಕಿ ವಾಪಸ್ಸು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈಗ ಅವನ ಜೊತೆಯಲ್ಲಿ ಯುದ್ಧವನ್ನು ಮಾಡೋದು ಬೇಡ. ನೈನಂ ಕಶ್ಚಿತ್ ಕುತೋ ವಾಪಿ ಪ್ರತಿವೋಢುಂ ಅಧೀಶ್ವರ ಪಿಬನ್ನಿವ ಮುಖೇನೇದಂ ಲಿಹನ್ನಿವ ದಿಶೋ ದಶ ದಹನ್ನಿವ ನಭೋ ದೃಗ್ಭಿಃ ಸಾಂವರ್ತಾಗ್ನಿರಿವೋತ್ಥಿತಃ. ನ ಏನಂ ಕಶ್ಚಿತ್ ಕುತೋ ವಾಪಿ, ಇವನು ಯಾರು ಈ ಸಂದರ್ಭದಲ್ಲಿ ಎದುರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಮುಖದಿಂದಲೇ ಇಡೀ ಜಗತ್ತನ್ನು ಕುಡಿದು ಹಾಕ್ಬಿಡ್ತಾನೆ ಅಂತ, ಪಾನಕನೋ ಪಾಯಸವನ್ನು ಕುಡಿದು ಹಾಕುವ ಹಾಗೆ ನೀವೆಲ್ಲ ಹೋದ್ರಿ ಅಂದ್ರೆ ಅವನ ಎದುರುಗಡೆಯಲ್ಲಿ ಒಂದು ಗ್ರಾಸವಾಗ್ತೀರಿ, ಒಂದು ತುತ್ತಿಗೆ ಸಮಾನರಾಗ್ತೀರಿ, ನಿಮ್ಮನ್ನೆಲ್ಲ ಸೋಲಿಸಿ ಬಿಡ್ತಾನೆ. ಅಂತಹ ಸಾಮರ್ಥ್ಯ ಈಗ ಅವನಲ್ಲಿದೆ. ಅವನು ತನ್ನ ಇಡೀ ಜಗತ್ತಿನನ್ನ ಸವರಿ ಹಾಕುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಪ್ರಳಯ ಕಾಲದ ಸಾಮರ್ಥಕ ಅಗ್ನಿಯಂತೆ ಅವನ ಕಣ್ಣುಗಳೆಲ್ಲ ಧಗಧಗ ಅಂತ ಜ್ವಲಿಸ್ತಾ ಇದೆ. ಯಾರೂ ಈಗ ಅವನ ಜೊತೆಯಲ್ಲಿ ಯುದ್ಧಕ್ಕೆ ಹೋಗಬೇಡಿ. ಬ್ರೂಹಿ ಕಾರಣಮೇ ತಸ್ಯ ದುರ್ಧರ್ಷತ್ವಸ್ಯ ಮದ್ರಿಪೋಃ ಓಜಸ್ಸಹೋ ಬಲಂ ತೇಜೋ ಯತ ಏವ ಸಮುದ್ಯಮಃ. ಆದ್ಮೇಲೆ ಒಂದು ಪ್ರಶ್ನೆ ಬಂತು. ಇಷ್ಟ ಹೇಳ್ದ ಅವನು, ಬೃಹಸ್ಪತ್ಯಾಚಾರ್ಯ ಹೇಳಿದಾಗ. ಹಾಗಾದ್ರೆ ಅವನಿಗೆ ಇಂದ್ರನಿಗೆ ಪ್ರಶ್ನೆ ಬಂತು, ನನ್ನ ಶತ್ರುವಿಗೆ ನಾನೇ ಹಿಂದೆ ಅವನನ್ನ ಅಮೃತವನ್ನ ಪಡೆದಾದ ನಂತರದಲ್ಲಿ ವಜ್ರಾಯುಧದಿಂದ ಸಾಯುವ ಹಾಗೆ ಪೆಟ್ಟನ್ನು ಕೊಟ್ಟಿದ್ದೇನೆ. ಇಷ್ಟಾದ್ರೂ ವಾಪಸ್ ಶುಕ್ರಾಚಾರ್ಯರ ಅನುಗ್ರಹದಿಂದ ಬದುಕಿದ್ದಾನೆ. ಅವನಿಗೆ ಈ ಸಾಮರ್ಥ್ಯ, ಪರಾಕ್ರಮ, ತೇಜಸ್ಸು, ಓಜಸ್ಸು, ಯುದ್ಧದಲ್ಲಿ ನನ್ನನ್ನು ಎದುರಿಸುವ ಸಾಮರ್ಥ್ಯ, ಕಣ್ಣಿನ ದೃಷ್ಟಿಯಿಂದ ಇಡೀ ಜಗತ್ತನ್ನ ಸುಟ್ಟು ಹಾಕುವ ಸ್ಥೈರ್ಯ, ಇದೆಲ್ಲವೂ ಈಗ ಅವನಿಗೆ ಬರ್ಲಿಕ್ಕೆ ಹೇಗೆ ಸಾಧ್ಯವಾಯಿತು? ಇಷ್ಟೆಲ್ಲ ಸಾಮರ್ಥ್ಯ ಅವನಿಗೆ ಬಂದಿದ್ದು ಹೇಗೆ ಅಂತ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಬೃಹಸ್ಪತ್ಯಾಚಾರ್ಯರು ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಜಾನಾಮಿ ಮಘವನ್ ಶತ್ರೋರುನ್ನತೇರಸ್ಯ ಕಾರಣಂ ಶಿಷ್ಯಾಯೋಪಭೃತಂ ತೇಜೋ ಗುರುಭಿರ್ ಬ್ರಹ್ಮವಾದಿಭಿಃ. ಅವನಿಗೆ ಈ ಶಕ್ತಿ ಪರಾಕ್ರಮಗಳು ಹೇಗೆ ಬಂತು ಅನ್ನೋದನ್ನ ಹೇಳ್ತೇನೆ ಕೇಳು ಅಂತ ಹೇಳ್ತಾ ಇದ್ದಾರೆ. ನಿನ್ನ ಶತ್ರುವಿನ ಏಳಿಗೆಗೆ ಕಾರಣವಾದಂತಹದ್ದು ಅವನ ಗುರುಗಳಾದಂತಹ ಶುಕ್ರಾಚಾರ್ಯರು. ವೇದಜ್ಞರಾದಂತಹ ಗುರುಗಳಾದಂತಹ ಶುಕ್ರಾಚಾರ್ಯರ ಸೇವೆಯನ್ನು ವಿಶೇಷವಾಗಿ ಬಲಿಚಕ್ರವರ್ತಿ ಮಾಡಿದ್ದಾನೆ. ಹಾಗಾಗಿ ಅವನು ಯಜ್ಞದ ಮುಖಾಂತರವಾಗಿ ತನ್ನ ತಪಸ್ಸಿನ ಪ್ರಭಾವದಿಂದಾಗಿ ಅವನ ಕಡೆಯಿಂದ ಬಹಳ ಸತ್ಕರ್ಮಗಳನ್ನ ಮಾಡಿಸಿ ಶಕ್ತಿಯನ್ನ ತುಂಬುತ್ತಾ ಇದ್ದಾನೆ. ಈ ಕರೆಂಟು ಚಾರ್ಜಿನಿಂದಾಗಿ ಚಾರ್ಜರ್ ಅನ್ನು ಹಾಕಿದ್ವು ಅಂತಂದ್ರೆ ಮೊಬೈಲ್ ಅಲ್ಲೆಲ್ಲ ಚಾರ್ಜ್ ಅನ್ನು ತುಂಬಿ ಅದರಲ್ಲಿ ಶಕ್ತಿಯನ್ನು ತುಂಬತ್ತಲ್ಲ, ಹಾಗೆ ಶುಕ್ರಾಚಾರ್ಯರು ಕೂಡ ತಮ್ಮ ತಪಸ್ಸಿನ ಮುಖಾಂತರವಾಗಿ ಆ ಯಜ್ಞ ಯಾಗಾದಿಗಳಿಂದ ಸಿಗುವಂತಹ ಫಲ ಏನಿದೆಯೋ ಅದನ್ನ ತಾವು ಚಾರ್ಜರ್ ರೀತಿಯಲ್ಲಿ ಬಂದು ಇವನಲ್ಲಿ ಆ ಶಕ್ತಿಯನ್ನ ತುಂಬುತ್ತಾ ಇದ್ದಾರೆ. ಅಷ್ಟು ಅಮೋಘವಾದಂತಹ ಶಕ್ತಿಯನ್ನ ತುಂಬಿದ್ದಾರೆ. ಹಾಗಾಗಿ ಬಲ ಪರಾಕ್ರಮಗಳಿಂದ ತುಂಬಿದ್ದಾನೆ. ಶ್ರೀಹರಿಯನ್ನ ಹೊರತುಪಡಿಸಿ ಬೇರೆ ಯಾರೇ ವ್ಯಕ್ತಿಗಳು ಇವನ್ ಎದುರಿನಲ್ಲಿ ಬಂದು ನಿಂತರು ಅವನನ್ನು ಗೆಲ್ಲಿಕ್ ಸಾಧ್ಯವೇ ಇಲ್ಲ. ಪರಮಾತ್ಮ ಇವನನ್ನು ಯಾಕೆ ಬಂದು ಯುದ್ಧ ಮಾಡ್ತಾನೆ? ಇವನ ಜೊತೆಯಲ್ಲಿ ಯಾಕೆ ಯುದ್ಧ ಮಾಡ್ತಾನೆ? ಯಾಕೆ? ಇಲ್ಲಿಯವರೆಗೂ ಅವನು ತಪಸ್ಸನ್ನು ಮಾಡಿದ್ದು ಪರಮಾತ್ಮನನ್ನ ಕುರಿತಾಗಿ. ಸುಮ್ನೆ ಇವನ ಜೊತೆಯಲ್ಲಿ ಯುದ್ಧವನ್ನು ಯಾಕೆ ಮಾಡ್ತಾನೆ? ಹಾಗಾಗಿ ಪರಮಾತ್ಮನೊಬ್ಬನನ್ನು ಹೊರತುಪಡಿಸಿ ಇವನನ್ನ ಎದುರಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ.
ಹಾಗಾಗಿ ಇದು ಎಲ್ಲ ಹೇಗಿದೆ ಅನ್ನೋದಕ್ಕೆ ಒಂದು ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಯಮನ ಎದುರಿನಲ್ಲಿ ಸಾಮಾನ್ಯರಾದ ಮನುಷ್ಯರು ನಾ ಯಮ ನನ್ ಜೊತೆಯಲ್ಲಿ ಯುದ್ಧ ಮಾಡು, ನನ್ನನ್ನು ಕೊಲ್ಬೇಕು ಅಂತಂದ್ ಹೇಳಿದ್ರೆ ನನ್ ಜೊತೆಯಲ್ಲಿ ಯುದ್ಧ ಮಾಡಿ ನನ್ನನ್ನು ಕೊಂದ್ಕೊಂಡು ಹೋಗು ಅಂತಂದ್ ಹೇಳಿದ್ರೆ, ಇದು ಆನೆ ಎದುರಿನಲ್ಲಿ ಒಂದು ಚಿಕ್ಕ ಇರುವೆಯ ನಾಟಕ ಹೇಗೋ ಹಾಗೆ ಯಮನ ಎದುರುಗಡೆಯಲ್ಲಿ ನಮ್ಮ ನಾಟಕ ಆಗತ್ತೆ. ಅದರಂತೆಯೇ ಬಲಿಚಕ್ರವರ್ತಿಯ ಜೊತೆಯಲ್ಲಿ ಯುದ್ಧವನ್ನ ಮಾಡ್ಲಿಕ್ಕೆ ಹೊರಟುವು ಅಂತಾದ್ರೆ ಅದು ಕೂಡ ಅಷ್ಟೇ ಹಾಸ್ಯಾಸ್ಪದವಾಗತ್ತೆ. ಅಷ್ಟು ಅಮೋಘವಾದಂತಹ ಶಕ್ತಿ ಇವನಲ್ಲಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವನ ಜೊತೆಯಲ್ಲಿ ಯುದ್ಧವನ್ನ ಮಾಡಿ ಹುಂಬ ಧೈರ್ಯವನ್ನ ಮಾಡಿ ನಾವು ದೊಡ್ಡದಾದಂತಹ ಸಾಮರ್ಥ್ಯವನ್ನು ಮೆರಿತೇವೆ ಅಂತ ಮಾಡಿದರೆ ಆವಾಗ ಅವನನ್ನು ಎದುರಿಸಲಿಕ್ಕೆ ಗೆಲ್ಲಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ನೀವೆಲ್ಲ ಸುಮ್ಮನೆ ಈಗ ವಾಪಸ್ಸು ಹೊರಟು ಬಿಡಿ, ಸ್ವರ್ಗವನ್ನ ತೊರೆದು ಅದೃಶ್ಯರಾಗಿ ಹೋಗಿಬಿಡಿ. ಶತ್ರುವಿಗೆ ಅವನತಿ ಆಗುವಂತಹ ಕಾಲ ಬಂದೇ ಬರುತ್ತೆ. ಹಿಂದೆ ಅವನ ಅವನತಿ ಆಗಿತ್ತು, ಶಕ್ತಿಯನ್ನ ಪಡೆದುಕೊಂಡಿದ್ದಾನೆ, ಈಗ ಬಂದಿದ್ದಾನೆ. ಹಾಗೆ ಇವನ ಅವನತಿಯ ಕಾಲವೂ ಕೂಡ ಬರುತ್ತೆ. ಹಾಗಾಗಿ ಅವನ ಅವನತಿಯ ಕಾಲವನ್ನು ನೋಡ್ತಾ ಇರಿ, ಹೊರತುಪಡಿಸಿ ಯುದ್ಧಕ್ಕೆ ಅಂತ ಯಾರು ಸಿದ್ಧರಾಗಬೇಡಿ ಅಂತ ಹೇಳ್ತಾ ಇದ್ದಾನೆ. ನಾಸ್ಯ ಶಕ್ತ ಪುರಸ್ಥಾತುಂ ಕೃತಾಂತಸ್ಯ ಯಥಾ ಜನಾಃ. ಯಮನ ಎದುರುಗಡೆಯಲ್ಲಿ ಸಾಮಾನ್ಯ ಜನರು ಬಂದು ನಿಂತು ಅವನನ್ನು ಎದುರಿಸಲಿಕ್ಕೆ ಹೇಗೆ ಅಶಕ್ತರಾಗಿದ್ದಾರೋ ಹಾಗೆ ಇವನ ಎದುರುಗಡೆಯಲ್ಲೂ ಕೂಡ ಯಾವುದೇ ವ್ಯಕ್ತಿಗಳು ನಿಂತರು ಪರಮಾತ್ಮನನ್ನು ಒಬ್ಬನನ್ನು ಹೊರತುಪಡಿಸಿ ಬೇರೆ ಯಾರು ನಿಲ್ಲಿಕ್ ಸಾಧ್ಯ ಇಲ್ಲ. ಭವದ್ವಿಧೋ ಭವಾನ್ ವಾಪಿ ವರ್ಜಯಿತ್ವೇಶ್ವರಂ ಹರಿಂ ತಸ್ಮಾನ್ ನಿಲಯ ಮುತ್ಸೃಜ್ಯ ಯೂಯಂ ಸರ್ವೇ ತ್ರಿವಿಷ್ಟಪಂ ಯಾತ ಕಾಲಂ ಪ್ರತೀಕ್ಷಧ್ವಂ ಯತಃ ಶತ್ರೋರ್ವಿಪರ್ಯಯಃ. ಈ ಶತ್ರುವಿನ ಸಾಮರ್ಥ್ಯ ಎಲ್ಲ ಕಡಿಮೆಯಾಗುವವರೆಗೂ ನೀವೆಲ್ಲ ಕಾಲವನ್ನ ಪ್ರತೀಕ್ಷೆ ಮಾಡ್ತಾ ಇರಿ. ಆ ಕಾಲ ಬರುತ್ತೆ, ಆ ನಂತರದಲ್ಲಿ ಮತ್ತೆ ಯುದ್ಧವನ್ನು ಮಾಡಿ ಅವನನ್ನು ಗೆಲ್ಲಬಹುದು ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರದಲ್ಲಿ ಮತ್ತೆ ಅವರು ದೇವತೆಗಳೆಲ್ಲ ಅದೃಶ್ಯರಾಗ್ತಾರೆ. ಆ ಕಥೆಯೆಲ್ಲವನ್ನು ಕೂಡ ಮುಂದೆ ನಿರೂಪಣೆ ಮಾಡುವವರಿದ್ದಾರೆ. ಅದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀ ಕೃಷ್ಣ ಅರ್ಪಣಮಸ್ತು. ನಮಸ್ಕಾರ. ನಮಸ್ಕಾರ ಗುರುಗಳೇ. ಧನ್ಯವಾದಗಳು. ನಮಸ್ಕಾರ.